ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ಸಹ ಕರ್ತನ ಸನ್ನಿಧಾನಕ್ಕೆ ದೇವರು ಹೇಳಿರುವ ಹಾಗೆ ಆತನ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮೆಲ್ಲರಿಗೆ ದೇವರು ಆರೋಗ್ಯವನ್ನು ಕೊಡಲಿ. ದೇವರ ಆಲಯಕ್ಕೆ ಬಂದಿರುವಂಥ ನಮ್ಮೆಲ್ಲರಿಗೆ ದೀರ್ಘಾಯಸ್ಸನ್ನು ಕೊಡಲಿ. ದೇವರ ಆಲಯಕ್ಕೆ ಬಂದಿರುವಂಥ ನಮಗೆಲ್ಲರಿಗೆ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮೆಲ್ಲರಿಗೆ ಒಂದು ಸ್ವಸ್ಥತೆಯನ್ನು ದೇವರು ಕೊಡಲಿ. ಹಲ್ಲೆಲೂಯ. ನಮ್ಮ ದೇವರು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ಸ್ವಸ್ಥತೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಇವತ್ತು ಸಹ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಾವೆಲ್ಲರೂ ಗಮನ ಇಟ್ಟು ದೇವರ ವಾಕ್ಯಗಳನ್ನು ಕೇಳೋಣ. ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ದೇವರ ವಾಕ್ಯಗಳನ್ನು ಕೇಳೋದಾದರೆ ದೇವರು ಇವತ್ತು ನನ್ನೊಟ್ಟಿಗೆ ಏನು ಮಾತಾಡ್ತಾರೆ, ದೇವರ ಒಂದು ಚಿತ್ತ ಏನಿದೆ ಅಂತೇಳಿ ನೀವು ಎದುರು ನೋಡೋದಾದರೆ ಇವತ್ತು ದೇವರು ನಿಮ್ಮೆಲ್ಲರ ಸಂಗಡ ಮಾತಾಡುವಂಥ ದೇವರಾಗಿದ್ದಾರೆ. ಈ ಸಮಯದಲ್ಲಿ ನಾವೊಂದು ವಾಕ್ಯ ಓದ್ಕೊಳ್ಳೋಣವಾ? ಎಲ್ಲರೂ ಬೈಬಲ್ ತಂದಿದ್ದೀರಾ? ನಮ್ಮಲ್ಲಿ ಬೈಬಲ್ ಇರೋದಾದರೆ ಯೋಹಾನನ ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 1ನೇ ವಾಕ್ಯ ಮತ್ತು 2ನೇ ವಾಕ್ಯವನ್ನು ಈ ಸಮಯದಲ್ಲಿ ಓದ್ಕೊಳ್ಳೋಣ. ಯೋಹಾನನ ಬರೆದಂಥ ಸುವಾರ್ತೆ 9ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರು ಬರುವುದಕ್ಕೆ ಇದಾಯಿತು. ಆಮೇನ್. ಆಮೇನ್. ಹಲ್ಲೆಲೂಯ. ನಾವು ಬೈಬಲಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಮಾಡಿರೋದನ್ನು ನಾವು ಕಾಣಬಹುದು. ಅದರಲ್ಲಿ ವಿಶೇಷವಾಗಿ ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿರುವಂಥ ಕಾರ್ಯಗಳನ್ನು ಸಹ ನಾವು ಸತ್ಯವೇದದಲ್ಲಿ ಗಮನಿಸಬಹುದು. ಇವತ್ತು ಸಹ ಒಬ್ಬ ಕುರುಡನ ಬಗ್ಗೆ ಅಪೊಸ್ತಲನಾಗಿರುವಂಥ ಯೋಹಾನನು ಈ ಒಂದು ಅಧ್ಯಾಯದಲ್ಲಿ ಆತನು ಬರೀತಾ ಇದ್ದಾನೆ. ಒಂದು ಸಾರಿ ಯೇಸು ಒಂದು ದಾರಿಯಲ್ಲಿ ಹಾದು ಹೋಗುವಾಗ, ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಅಲ್ಲಿ ಒಬ್ಬ ಹುಟ್ಟು ಕುರುಡನನ್ನು ನೋಡ್ತಾರೆ. ಹುಟ್ಟು ಕುರುಡ ಅಂದರೆ ಹುಟ್ಟುವಾಗಲೇ ಈತನು ಕುರುಡನಾಗಿ ಹುಟ್ಟಿರ್ತಾನೆ. ಹುಟ್ಟು ಕುರುಡನನ್ನು ನೋಡಿದಾಗ ಶಿಷ್ಯರು ಏನಂತ ಕೇಳ್ತಾರೆ, ಸ್ವಾಮಿ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿರೋದು, ಯಾರು ಪಾಪ ಮಾಡಿರುವಂಥ ಕಾರಣ ಈತನು ಹುಟ್ಟು ಕುರುಡನಾಗಿ ಹುಟ್ಟಿದ್ದಾನೆ ಅಂತೇಳಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಶಿಷ್ಯರು ಕೇಳ್ತಾ ಇದ್ದಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಬಳಿಯಲ್ಲಿ ಶಿಷ್ಯರು, ದೇವರೇ, ಈ ಕುರುಡನನ್ನು ಗುಣಪಡಿಸಪ್ಪ, ಈ ಕುರುಡನಿಗೆ ಕಣ್ಣು ಬೇಕಂತಪ್ಪ ಅಂತ ಅವ್ರು ಹೇಳ್ತಾ ಇಲ್ಲ. ಇಲ್ಲಿ ಶಿಷ್ಯರು ನಾವು ಆಶ್ಚರ್ಯ ಪಡುವ ಹಾಗೆ ಒಂದು ಪ್ರಶ್ನೆಯನ್ನು ದೇವರ ಹತ್ರ ಕೇಳ್ತಾ ಇದ್ದಾರೆ. ದೇವರೇ, ಇವನು ಕುರುಡನಾಗಿ ಹುಟ್ಟಲಿಕ್ಕೆ ಕಾರಣ ಏನಪ್ಪ, ಇವನು ಕುರುಡನಾಗಿ ಹುಟ್ಟಲಿಕ್ಕೆ ಯಾರು ಮಾಡಿರೋ ಪಾಪನಪ್ಪ ಅಂತ ಇವರು ಕೇಳ್ತಾ ಇದ್ದಾರೆ. ನಾವು ಸಹ ನಮ್ಮ ಜೀವನದಲ್ಲಿ ಇದೇ ಪ್ರಶ್ನೆಯನ್ನು ದೇವ್ರಿಗೆ ಕೇಳ್ತಾ ಇರ್ತೀವಿ ಎಷ್ಟೋ ಬಾರಿ. ಏನಂತ ಕೇಳ್ತೀವಿ, ದೇವ್ರೆ, ಯಾರು ಮಾಡಿರೋ ಪಾಪನಪ್ಪ ನನಗೆ ಈ ಕಾಯಿಲೆ, ಯಾರು ಮಾಡಿರೋ ಪಾಪನಪ್ಪ ನನಗೆ ಈ ನೋವು, ಯಾರು ಮಾಡಿರೋ ಪಾಪನಪ್ಪ ನನಗೆ ಈ ಒಂದು ಕಷ್ಟ ಅಂತೇಳಿ ಭಾಳಷ್ಟು ಜನರು ಒಂದು ಪ್ರಶ್ನೆಯನ್ನು ದೇವರಿಗೆ ಕೇಳುವಂಥವರಾಗಿದ್ದಾರೆ. ಇವತ್ತು ದೇವರ ಒಂದು ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ ನಾವು ಎಷ್ಟೋ ಬಾರಿ ಇದೇ ಒಂದು ಸಂದಿಗ್ಧವಾಗಿರುವಂಥ ಪರಿಸ್ಥಿತಿಯಲ್ಲಿ ದೇವರಿಗೆ ಪ್ರಶ್ನೆಗಳನ್ನು ಕೇಳಿರ್ತೀವಿ. ಈ ಪ್ರಶ್ನೆಯನ್ನು ನಾವು ಆಲೋಚನೆಯನ್ನು ಮಾಡುವಾಗ ನಿಜವಾಗಲೂ ನಮ್ಮ ತಂದೆ ತಾಯಿಗಳು ಮಾಡಿರುವಂಥ ಪಾಪಗಳು ನಮಗೆ ಶಾಪವಾಗಿ ಪರಿವರ್ತನೆ ಆಗಿ ಬರ್ತಾ ಇದೆಯಾ? ನಿಜವಾಗಲೂ ನಮ್ಮ ತಾತ, ನಮ್ಮ ಮುತ್ತಾತಂದರು ಮಾಡಿರುವಂಥ ಪಾಪಗಳು ನಮಗೆ ಶಾಪವಾಗಿ ಪರಿವರ್ತನೆ ಆಗಿ ಬರ್ತಾ ಇದೆಯಾ ಅಂಥೇಳಿ ಇವತ್ತು ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳ್ಕೋಬೇಕು. ಕೆಲವು ಕಾಯಿಲೆಗಳು, ಕೆಲವು ಮಕ್ಕಳನ್ನು ನಾವು ನೋಡುವಾಗ ಹುಟ್ಟುವಾಗಲೇ ಬಹಳಷ್ಟು ಕಣ್ಣಿಲ್ಲದೆ, ಕಾಲುಗಳಿಲ್ಲದೆ, ಕೈ ಇಲ್ಲದೆ, ಮತ್ತು ಹುಟ್ಟುವಾಗಲೇ ಆ ಮಕ್ಕಳು ಇನ್ನೂ ಕಣ್ಣೇ ತೆರೆದಿರಲ್ಲ. ಅಂಥ ಮಕ್ಕಳಿಗೆ ಸಹ ಭಯಂಕರವಾಗಿರುವಂಥ ಕಾಯಿಲೆಗಳನ್ನು ನಾವು ಹಾಸ್ಪಿಟ್ಲ್ಗಳಲ್ಲಿ ಕಾಣಬಹುದು. ಭಾಳಷ್ಟು ಮಕ್ಕಳು ಅವರೇನು ಪಾಪನೇ ಮಾಡಿಲ್ಲ, ಅವರು ಅವ್ರ ತಾಯಿಯ ಗರ್ಭದಲ್ಲಿ ಇನ್ನೂ ಅವಾಗೇ ಜನಿಸಿದ್ದಾರೆ. ಅವಾಗಲೇ ಅವರ ತಾಯಿಯ ಗರ್ಭದಿಂದ
ಈ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಆವಾಗಲೇ ಆ ಮಕ್ಕಳಿಗೆ ಭಯಂಕರವಾಗಿರುವಂಥ ಕಾಯಿಲೆಗಳು. ಎಷ್ಟೋ ಒಂದು ಕಣ್ಣಿಲ್ಲದೆ ಇರುವಂಥ ಕುರುಡರನ್ನು ನಾವು ನೋಡ್ಬೋದು. ಹುಟ್ಟುವಾಗಲೇ ಎಷ್ಟೊಂದು ಜನ ಕಣ್ಣಿಲ್ಲದೆ ಹುಟ್ಟಿರ್ತಾರೆ. ಮೊನ್ನೆ ತಮಿಳ್ನಾಡಿಗೆ ನಾವು ಹೋದಾಗ ಅಲ್ಲಿ ಒಬ್ಬ ಡಾಕ್ಟ್ರು ಕುಷ್ಠರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕಾಗಿ ಕೊರಿಯಾ ದೇಶದಿಂದ ಬಂದಿದ್ದರು. ಅಲ್ಲಿ ಹೋಗಿ ನೋಡುವಾಗ ಆ ಕುಷ್ಠರೋಗಿಗಳ ಒಂದು ಸೇವೆಯನ್ನು ಅವರು ಮಾಡೋದನ್ನು ನೋಡಿದಾಗ ಭಾಳ ಆಶ್ಚರ್ಯ ಅನ್ನಿಸ್ತು. ಏನಪ್ಪ ಅಂತಂದರೆ ಆ ಕುಷ್ಠರೋಗ ಬಂದಾಗ ಅವ್ರಿಗೇನಾಗ್ಬಿಡ್ತದೆ ಅಂದರೆ ಈ ಬೆರಳುಗಳೆಲ್ಲ ಕೊಳ್ತೋಗ್ಬಿಟ್ಟು ಕಟ್ಟಾಗ್ಬಿಡ್ತದೆ ಕೈಗಳು ಇಷ್ಟಿಷ್ಟು. ಈ 5 ಬೆರಳಿರೋದಲ್ಲಿ ಇಷ್ಟೇ ಇಷ್ಟು ಇರ್ತದೆ ಕೈ, ಕಾಲುಗಳಷ್ಟೇ ಬೆರಳುಗಳೆಲ್ಲ ಕಟ್ಟಾಗ್ಬಿಟ್ಟಿರ್ತದೆ. ಮೈಯೆಲ್ಲ ಭಯಂಕರವಾಗಿರುವಂಥ ಗಾಯಗಳು. ಆ ಗಾಯಗಳಿಗೆ ಅವ್ರೇನು ಮಾಡಿದ್ರೆ ಡಾಕ್ಟ್ರು ಬಂದು ಅವರ ಹಾಕ್ಕೊಂಡಿರ್ತಾರೆ, ಆ ಒಂದು ಪ್ಯಾಚಸ್ ಹಾಕ್ಕೊಂಡಿರ್ತಾರೆ, ಅಂದರೆ ಬ್ಯಾಂಡೇಜ್ ಕಟ್ಕೊಂಡಿರ್ತಾರೆ ಗಾಯಗಳಿಗೆ. ಆ ಗಾಯಗಳನ್ನೆಲ್ಲ ಬಿಚ್ಚುವಾಗ ಭಯಂಕರವಾಗಿರುವಂಥ ವಾಸನೆ, ಕಿವು. ಅವ್ರಿಗೆ ಪಾಪ ತುಂಬ ಬಡವರು ಅವರೆಲ್ಲರೂ. ಅವ್ರ ಹಾಸ್ಪಿಟ್ಲಿಗೆ ಹೋದ್ರೂ ಸಹ ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಆ ಡಾಕ್ಟ್ರ್ ಏನು ಮಾಡಿದೆ ಅಂದರೆ ಕೊರಿಯಾ ದೇಶದಿಂದ ಬಂದಿರುವಂಥವ್ರು ಆ ಗಾಯಗಳನ್ನೆಲ್ಲ ಬಿಚ್ಚಿ ಅದನ್ನೆಲ್ಲ ಫಸ್ಟು ಸೋಪ್ ಹಾಕಿ, ಆ ಗಾಯಗಳಿಗೆ ಸೋಪ್ ಹಾಕಿ ಕ್ಲೀನಾಗಿ ತೊಳೆದು, ಆಮೇಲೆ ಅದಕ್ಕೆ ಔಷಧಿ ಹಚ್ಚಿ, ಆಮೇಲೆ ಅದಕ್ಕೆ ಅದೇನೋ ಕ್ರೀಮ್ ಹಚ್ಚಿ, ಆಮೇಲೆ ಅದಕ್ಕೆ ಒಂದು ಪ್ಲಾಸ್ಟರ್ದು ಒಂದು ಬ್ಯಾಂಡೇಜ್ದು ಒಂದು ಇದಾಕಿ ಕಟ್ಟುಗಳನ್ನು ಕಟ್ಟಿ ಅವ್ರನ್ನ ಕಳಿಸ್ತಾಯಿದ್ರು. ಅದನ್ನು ನೋಡುವಾಗ ದೇವರ ವಿಜ್ಞಾನ ಎಷ್ಟು ಮುಂದುವರೆದಿದೆ. ಇವಾಗ ಹೃದಯವನ್ನು ತೆಗೆದು ಹೃದಯವನ್ನು ಇಡುವಷ್ಟು ವಿಜ್ಞಾನ ಮುಂದುವರೆದಿದೆ. ಭಯಂಕರವಾಗಿರುವಂಥ ಕಾಯಿಲೆಗಳಿಗೆಲ್ಲ ಔಷಧಿ ಕಂಡು ಹಿಡಿದಿದ್ದಾರೆ, ಎಂತೆಂಥ ಭಯಂಕರವಾಗಿರುವಂಥ ಕಾಯಿಲೆಗಳು. ಆದರೆ ಅಲ್ಲಿ ನೋಡಿದ್ರೆ ಇನ್ನೂ ಕುಷ್ಠರೋಗ ಯೇಸುಸ್ವಾಮಿ ಈ ಲೋಕದಲ್ಲಿ ಇರುವಾಗ 2000 ವರ್ಷಗಳ ಹಿಂದೆ ಇದ್ದಾಗಲೇ ಆ ಕಾಯಿಲೆ ಇತ್ತು. ಆವಾಗಲೇ ಕುಷ್ಠರೋಗ, ಆವಾಗಲಿಂದ ಇವಾಗಿನವರೆಗೂ ಹಂಗೆ ಇದೆಯಲ್ಲಪ್ಪ ಕಾಯಿಲೆ ಅಂತೇಳಿ ಭಾಳ ಆಶ್ಚರ್ಯ ಆಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡುವಾಗ, ದೇವರು ಯಾಕೆ ಈ ಕುಷ್ಠರೋಗಿಗಳು ಇವತ್ತಿಗೂ ಈ ಕುಷ್ಠರೋಗದಿಂದ ಕಷ್ಟಪಡ್ತಾ ಇದ್ದಾರೆ? ಯಾರು ಮಾಡಿರೋ ಪಾಪ ಇದು? ಯಾರು ಮಾಡಿರುವಂಥ ದ್ರೋಹದಿಂದ ಇವರು ಇವತ್ತಿಗೂ ಕುಷ್ಠರೋಗಿಗಳಾಗಿ ಇನ್ನೂ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ದೇವ್ರ ಹತ್ರ ಅವ್ರಿಗಾಗಿ ಪ್ರಾರ್ಥನೆಯನ್ನು ಮಾಡುವಾಗೆ ದೇವರು ಕೃಪೆಯನ್ನು ಕೊಟ್ಟರು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ನೀವು ಹೇಳಿ, ಈಗ ಅವ್ರು ಕುಷ್ಠರೋಗಿಗಳಾಗಿ ಹುಟ್ಟಿರ್ಲಿಕ್ಕೆ ಕಾರಣ ಏನು? ಒಂದು ಮಗು ಹುಟ್ಟುವಾಗಲೇ ಕುರುಡನಾಗಿ ಹುಟ್ಟಲಿಕ್ಕೆ ಕಾರಣ ಏನು? ಕೆಲವು ಮಕ್ಕಳನ್ನು ನಾವು ನಮ್ಮ ಸಭೆಯಲ್ಲಿ ಸಹ 2-3 ಮಕ್ಕಳನ್ನ ನಾವು ನೋಡಿದ್ದೀವಿ. ಏನಂದರೆ ಮಕ್ಕಳು ಹುಟ್ಟಿದಾಗ ಚೆನ್ನಾಗಿರ್ತವೆ, 1-2-3 ವರ್ಷ ಆದ ತಕ್ಷಣ ಆ ಮಗುಗೆ ಭಯಂಕರವಾಗಿರುವಂಥ ಕಾಯಿಲೆಗಳು, ಆ ಮಕ್ಕಳ ಕೈ ಕಾಲುಗಳೆಲ್ಲ ಒಣಗೋಗ್ಬಿಟ್ಟು ನಡೆಯೋದಕ್ಕಾಗದೆ ಅರ್ಧದಲ್ಲಿ ಮರಣ ಹೊಂದಿರುವಂಥವರ ಅನೇಕ ಮಕ್ಕಳನ್ನು ನಾವು ನೋಡಿದ್ದೀವಿ. ಈ ಎಲ್ಲ ಕಾಯಿಲೆಗಳಿಗೆ ಕಾರಣ ಏನು? ನಮ್ಮ ಕಷ್ಟಗಳಿಗೆ ಕಾರಣ ಏನು? ನಮಗೆ ಭಯಂಕರವಾಗಿರುವಂಥ ಕಾಯಿಲೆಗಳಿಗೆ ಕಾರಣ ಏನು? ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ. ಕೆಲವು ಮಕ್ಕಳನ್ನು ನೀವು ನೋಡಿ, ಅವ್ರ ತಂದೆ ಕುಡುಕನಾಗಿದ್ದರೆ ಅವ್ರ ಮಗನೂ ಒಂದು ಭಯಂಕರವಾಗಿರುವಂಥ ಕುಡುಕನಾಗೇ ಇರ್ತಾನೆ. ಅವ್ರ ತಂದೆ ಒಬ್ಬ ಕಳ್ಳ ಆಗಿದ್ದರೆ ಅವ್ರು ಹುಟ್ಟುವಂಥ ಮಕ್ಕಳಲ್ಲಿ ಯಾರಾದರೂ ಒಬ್ಬ ಭಯಂಕರವಾಗಿರುವಂಥ ಕಳ್ಳ ಆಗಿರ್ತಾನೆ. ಅವರ ತಂದೆ ಸಿಗರೇಟ್ ಸೇದೋದಾದರೆ ಅವ್ರ ಮಗನೂ ಸಿಗರೇಟ್ ಸೇದ್ತಾನೆ. ಹೌದಲ್ವಾ? ಈಗ ತಂದೆ ತಾಯಿಗಳು ಓದು ಬರಹ ಬಂದಿರೋದಿಲ್ಲ, ಅವ್ರ ಮಕ್ಕಳಿಗೆ ಓದು ಬರಹ ಅಂಟಲ್ಲ. ಯಾಕೆಂದರೆ ಅದು ದೇವರು ಕೊಟ್ಟಿರುವಂಥ ಒಂದು ಶಾಪ ಅಂಥೇಳಿ ವಿಮೋಚನ ಕಾಂಡ 20ನೇ ಅಧ್ಯಾಯ 5ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ. ವಿಮೋಚನ ಕಾಂಡ 20ನೇ ಅಧ್ಯಾಯ 5ನೇ ವಾಕ್ಯವನ್ನು ಒಂದ್ಸಾರಿ ಓದಿ. ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವವನಾಗಿಯೂ, ತಂದೆಗಳ ದೋಷ ಫಲವನ್ನ ಮಕ್ಕಳ 3-4 ತಲೆಮಾರುಗಳವರೆಗೂ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನ ಕೈಕೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವೆನು. ಆಮೆನ್. ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ನಾವು ನಮ್ಮ ತಂದೆ ತಾಯಿಗಳು ನಮ್ಮ ಪೂರ್ವಜರು ಮಾಡಿರುವಂಥ ಪಾಪಗಳ ನಿಮಿತ್ತ 3-4 ತಲೆಮಾರುಗಳವರೆಗೂ ದೇವರು ನಮ್ಮನ್ನು
ಶಾಪವನ್ನು ದೇವರು ನಮಗೆ ಕೊಡ್ತಾರೆ ಅಂತ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ವಿ. ಈಗ ನಮಗೆ ಓದು ಬರಹ ಬರೋದಿಲ್ಲ. ನಮಗೆ ಓದು ಬರಹ ಬರಲ್ಲ ಅಂದರೆ ಅದಕ್ಕೆ ಕಾರಣ ಏನು? ನಮ್ಮ ಪೂರ್ವಜರು ಅವರು ಮಾಡಿರುವಂಥ ಪಾಪಗಳು, ಅವರು ಮಾಡಿರುವಂಥ ಪಾಪಗಳಿಂದ ಇವತ್ತು ನಮ್ಮ ತಂದೆ ತಾಯಿಗಳು ಓದಿಲ್ಲ. ಅದಕ್ಕೆ ನಮಗೂ ಮಕ್ಕಳಿಗೆ ಓದು ಬರಹ ಅಂಟಲ್ಲ. ಅವ್ರು ಮಾಡಿರುವಂಥ ಒಂದು ಪಾಪಗಳಿಗಾಗಿ, ಅವರು ಮಾಡಿರುವಂಥ ಒಂದು ದ್ರೋಹಗಳಿಗಾಗಿ ಎಷ್ಟು ಓದೋದಕ್ಕೆ ಪ್ರಯಾಸ ಪಟ್ಟರು ಆ ಮಕ್ಕಳಿಗೆ ಓದು ಬರಹ ಅಂಟಲ್ಲ. ಕೆಲವು ಮಕ್ಕಳನ್ನ ನೋಡಿ ಇವತ್ತು ಡಿಸ್ಟಿಂಕ್ಷನನ್ನು ತಗೊಳ್ತಾ ಇದ್ದಾರೆ. ಕೆಲವು ಮಕ್ಕಳನ್ನು ನೋಡಿ ಇವತ್ತು ಎಕ್ಸಾಮ್ ರಿಸಲ್ಟ್ ಬಂದಾಗ ಎಷ್ಟು ಚೆನ್ನಾಗಿ ಅವರು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತೇಳಿ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಅನೇಕರು ಸೆಕೆಂಡ್ ಪಿ ಸಿ ರಿಸಲ್ಟ್ ಬಂದಾಗ ಹಾಕಿದ್ರು. ಅದನ್ನೆಲ್ಲ ನೋಡುವಾಗ ಏನು ಅನ್ನಿಸ್ತದೆ ಅಂತಂದರೆ, ಆ ಮಕ್ಕಳು ಕೆಲವರಿಗೆ ವಿದ್ಯೆನೇ ಅಂಟ್ತಾ ಇಲ್ಲ, ಇನ್ನು ಕೆಲವರು ತುಂಬ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನನ್ನು ತಗೊಳ್ತಾ ಇದ್ದಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ಶಾಪ ಅನ್ನುವಂಥದ್ದು ತಲೆಮಾರಿನಿಂದ ತಲೆಮಾರಿಗೆ, ತಲೆಮಾರಿನಿಂದ ತಲೆಮಾರಿಗೆ ಅದು ಬರುವಂಥದ್ದಾಗಿದೆ. ಒಂದು ತಲೆ, ನಮ್ಮ ತಾತ, ನಮ್ಮ ಮುತ್ತಾತ, ಆ ತಾತ, 4 ತಲೆಮಾರುಗಳು, ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ, ಅವ್ರ ತಾತ, ಈ 4 ತಲೆಮಾರುಗಳ ಶಾಪವನ್ನು ನಾವು ಅನುಭವಿಸ್ಬೇಕಾಗಿರೋದ್ರಿಂದ ಮಕ್ಕಳು ಏನಾಗ್ತಾರೆ, ಅವಾಗವಾಗ ಕುರುಡರಾಗಿ, ಕುಂಟರಾಗಿ, ಭಯಂಕರವಾಗಿರುವಂಥ ಕಾಯಿಲೆಗಳಿಗೆ ತುತ್ತಾಗಿ, ಕ್ಯಾನ್ಸರ್ ಕಾಯಿಲೆನೂ ಅಷ್ಟೇ. ಯಾರು ಮಾಡಿರುವಂಥ ಒಂದು ಪಾಪ. ಕ್ಯಾನ್ಸರ್ ಹೆಂಗೆ ಬರ್ತಾ ಇದೆ ಮನುಷ್ಯನಿಗೆ? ಕೆಲವು ಸಾರಿ ಅವನೇ ತಂಬಾಕನ್ನು ಜಾಸ್ತಿ ತಿಂದು, ಜಾಸ್ತಿ ಸಿಗರೇಟ್ಗಳನ್ನು ಕುಡಿದು, ಜಾಸ್ತಿ ಎಲಡಿಕೆಗಳನ್ನು ಹಾಕ್ಕೊಳ್ತಾ ಇರೋದ್ರಿಂದ ಕೆಲವರಿಗೆ ಕ್ಯಾನ್ಸರ್ ಬರ್ತದೆ. ಇನ್ನು ಕೆಲವರು ಚೆನ್ನಾಗಿ ಕುಡಿತಾ ಇರ್ತಾರೆ, ತಂಬಾಕು ಹಾಕ್ತಾ ಇರ್ತಾರೆ, ಎಲಡಿಕೆ, ಅವ್ರಿಗೇನು ಬರೋದೇ ಇಲ್ಲ, ಅವ್ರು ಹಂಗೆ ಆರಾಮಾಗಿ ಸತ್ತೋಗ್ಬಿಡ್ತಾರೆ. ಇವ್ರಿಗೆ ಮಾತ್ರ ಯಾಕೆ ಕಾಯಿಲೆ ಬರ್ತಾ ಇದೆ? ಇದು ಆಗ ಕುಡಿದಾಗ, ಆಗ ಅವ್ರು ಮಾಡಿದಂಥ ಅವರು ಏನು ಧೂಮಪಾನ ಮಾಡಿದ್ರಿಂದನೇ ಅವರಿಗೆ ಕ್ಯಾನ್ಸರ್ ಬರ್ತಾ ಇದೆ ಅಂತಲ್ಲ, ಅವ್ರು ಮಾಡಿರುವಂಥ ಪಾಪದ ಜೊತೆಗೆ ಅವರ ತಾತ, ಅವ್ರ ಮುತ್ತಾತ, ಅವ್ರ ಮುತ್ತಾತ ಅವರು ಮಾಡಿರುವಂಥ ಪಾಪಗಳು ಒಂದು ಶಾಪವಾಗಿ ಇವತ್ತು ಅನೇಕರಿಗೆ ಕ್ಯಾನ್ಸರ್ಗಳು, ಅನೇಕರಿಗೆ ಕುರುಡುತನ, ಅನೇಕರಿಗೆ ಭಯಂಕರವಾಗಿರುವಂಥ ಕಾಯಿಲೆಗಳು ಬರ್ತಾ ಇದ್ದಾವೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರ, ಬೈಬಲು ಭಾಳ ಸ್ಪಷ್ಟವಾಗಿ ನಮ್ಗೆ ಹೇಳ್ತದೆ. ನಮ್ಮ ಹತ್ರ ಬೈಬಲ್ ಇದ್ದರೆ ಆ ಯೆರೆಮೀಯನು ಬರೆದಂಥ ಪುಸ್ತಕದಲ್ಲಿ 32ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಸಹ ನಾವು ನೋಡ್ಬೋದು. ಯೆರೆಮೀಯ 32ನೇ ಅಧ್ಯಾಯ 18ನೇ ವಾಕ್ಯ. ನೀನು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ತಂದೆಗಳ ದೋಷ ಫಲವನ್ನ ಅವರ ತರುವಾಯ ಮಕ್ಕಳ ಮಡಿಲಿಗೆ ಹಾಕುವವನು, ಅವರ ತರುವಾಯ ಮಕ್ಕಳ ಮಡಿಲಿಗೆ ಹಾಕುವವನು ಆಗಿದ್ದಿ. ನೀನು ಮಹಾಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ಏನಂತೆ? ಮಕ್ಕಳ ಮಡಿಲಿಗೆ ಅವರ ತಂದೆ ತಾಯಿಗಳ ದೋಷ ಫಲವನ್ನು ದೇವರು ಹಾಕುವಂಥ ದೇವರಾಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಾವು ಮಾಡಿರುವಂಥ ಪಾಪಗಳಿಗೆ ದೇವ್ರೇನು ಮಾಡ್ತಾ ಇದ್ದ? ಆ ಪಾಪಗಳನ್ನು ಶಾಪವಾಗಿ ಪರಿವರ್ತನೆ ಮಾಡಿ ನಮ್ಮ ಮಕ್ಕಳ ಮಡಿಲಿಗೆ ದೇವರು ಹಾಕ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಹೌದಾ? ಎಲ್ಲ ಇಲ್ಲೇ ಇದ್ದೀರಾ? ಎಲ್ಲರೂ ಇಲ್ಲೇ ಇದ್ದೀರಾ? ನಾವು ಮಾಡುವಂಥ ಶಾಪಗಳು ನಮ್ಮ ಮಕ್ಕಳ ಮಡಿಲಿಗೆ ದೇವರು ಹಾಕ್ತಾ ಇದ್ದಾರೆ, ನಾವು ಮಾಡ್ತಿರೋಂಥ ಒಂದು ಪಾಪಗಳನ್ನು. ಯೆರೆಮೀಯನು ಬರೋಂಥ ಪುಸ್ತಕದಲ್ಲಿ ದೇವರು ಒಂದು ಮಾತು ಹೇಳ್ತೇನೆ, ತಂದೆ ದ್ರಾಕ್ಷಿ ಹಣ್ಣು ತಿಂದಂತೆ ಮಗನ ಹಲ್ಲು ಏನಾಯ್ತಂತೆ? ಚೆಳಿತು ಹೋಯಿತು, ಅಂದರೆ ಕೆಟ್ಟೋಯ್ತಂತೆ. ತಂದೆ ದ್ರಾಕ್ಷಿ ಹಣ್ಣು ತಿಂದಿದ್ದು, ಮಕ್ಕಳ ಹಲ್ಲುಗಳು ಕೆಟ್ಟೋಯಿತು ಅಂತೇಳಿ ಯೆರೆಮೀಯನ ಬರೆದ ಪುಸ್ತಕದಲ್ಲಿ ನಾವು ಒಂದು ವಾಕ್ಯ 31ನೇ ಅಧ್ಯಾಯ 29ನೇ ವಾಕ್ಯ. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದ್ರಂತೆ, ಮಕ್ಕಳ ಮಕ್ಕಳ ಹಲ್ಲುಗಳು ಏನಾಯ್ತಂತೆ? ಚಳಿತು ಹೋಗಿವೆ ಎಂದು. ಹಲೋ, ಎಲ್ಲರೂ ಇಲ್ಲೇ ಇದ್ದೀರಾ? ಅವ್ರ ಅಪ್ಪ ತಿಂದಿದ್ದು ದ್ರಾಕ್ಷಿ ಹಣ್ಣನ್ನು, ಹುಳಿ ದ್ರಾಕ್ಷಿ ಹಣ್ಣನ್ನು ಅವ್ರ ಅಪ್ಪ ಅವ್ರ ಅಮ್ಮ ತಿಂದಿದ್ದು, ಆದರೆ ಮಕ್ಕಳಲ್ಲೂ ಕೆಟ್ಟೋಯ್ತಂತೆ. ಹುಳ ಬೀಳ್ತು, ಕಪ್ಪಗಾಯಿತು, ಚೆಳ್ತೋಯ್ತು, ಕೆಟ್ಟೋಯ್ತು. ತಂದೆ ತಿಂದಿದ್ದಕ್ಕೆ ಮಕ್ಕಳಿಗೆ ಕೆಟ್ಟೋಯ್ತು ಅಂತ. ಅದೇ ಎಜೆಕೇಲ್ನು ಸಹ ಇದೇ ಮಾತನ್ನು ಹೇಳ್ತಾನೆ. ಎಜೆಕೇಲ್ 18ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಎಜೆಕೇಲನ್ನು ಬರೆದಂಥ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯ 2ನೇ ವಾಕ್ಯವನ್ನು ಒಂದು ಸಾರಿ ಓದಿ.
ತಂದೆಗಳು ಹುಳಿ ದ್ರಾಕ್ಷಾರಸವನ್ನು ತಿಂದರು, ಮಕ್ಕಳು ಹಲ್ಲುಗಳು ಕೊಳೆತು ಹೋಗಿವೆ ಎಂಬ ಗಾದೆಯನ್ನು ನೀವು ಇಸ್ರಾಯೇಲ್ ದೇಶದ ವಿಷಯವಾಗಿ ಹೇಳುವುದು. ಇಸ್ರಾಯೇಲ್ ದೇಶದಲ್ಲಿ ಏನಿತ್ತಂತೆ? ಈ ಗಾದೆ ಇತ್ತಂತೆ. ಗಾದೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಲ್ವಾ? ಹಲೋ, ಗಾದೆ ಚೆನ್ನಾಗಿ ಗೊತ್ತಾ ನಿಮಗೆ? ನಮ್ಮ ದೇಶದಲ್ಲಿ ಇದೆಯಲ್ಲ ಗಾದೆಗಳು. ಈ ಗಾದೆಗಳ ಥರ ಇಸ್ರಾಯೇಲ್ ದೇಶದಲ್ಲಿ ಒಂದು ಗಾದೆ ಏನಂದರೆ, ತಂದೆ ಹುಳಿ ದ್ರಾಕ್ಷಣನ ತಿಂದರೆ ಮಕ್ಕಳಲ್ಲೂ ಕೆಟ್ಟೋಯಿತು ಅನ್ನೋದು ಬಹಳ ಚಾಲ್ತಿಯಲ್ಲಿರುವಂಥ ಒಂದು ಗಾದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಮ್ಮ ತಂದೆ ತಾಯಿಗಳು ಮಾಡಿರುವಂಥ ಒಂದು ಪಾಪಗಳು ಶಾಪಗಳಾಗಿ ಇವತ್ತು ನಮ್ಮನ್ನು, ನಮ್ಮ ಕುಟುಂಬಗಳಲ್ಲಿ ಅನೇಕರನ್ನು ಬಾಧಿಸ್ತಾ ಇದ್ದಾವೆ. ನಮ್ಮ ತಂದೆ ತಾಯಿಗಳು ಮಾಡಿರುವಂಥ ಪಾಪಗಳು, ಅವರ ತಂದೆ ತಾಯಿಗಳು ಮಾಡಿರುವಂಥ ಪಾಪಗಳು. ಅರ್ಥ ಆಗ್ತಾ ಇದೆಯಾ? ಅವರು ಮಾಡಿರುವಂಥ ಪಾಪಗಳಿಗಾಗಿ ಈಗ ದಿಢೀರ್ನ ನಮಗೆ ಕಾಲು ಊದ್ಕೊಳ್ಳುತ್ತೆ, ದಿಢೀರ್ನ ಕ್ಯಾನ್ಸರ್ ಬರುತ್ತೆ, ದಿಢೀರ್ನ ಕುಷ್ಠರೋಗಗಳು ಬರ್ತವೆ, ನಮಗೆ ಜ್ಞಾನನೇ ಬರೋದಿಲ್ಲ, ಎಷ್ಟು ಓದಿದ್ರೂ ತಲೆಗಂಟಲ್ಲ. ಏನು ಮಾಡೋದು ಇವಾಗ? ಈ ರೀತಿಯ ಒಂದು ಶಾಪಗಳು ನಮಗೆ ನಮ್ಮ ತಂದೆ ತಾಯಿಗಳು ಮಾಡಿರುವಂಥ ಪಾಪಗಳಿಂದ ಬರ್ತಾ ಇದೆ ಅಲ್ವಾ? ಏನು ಮಾಡೋದು? ಯಾವ ಪಾಪದಿಂದ ಬಂದಿದೆ ಅಂತ ಗೊತ್ತಾ ನಿಮಗೆ? ಈಗ ನಮ್ಮ ಮಕ್ಕಳು ಈ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ, ಕುಷ್ಠರೋಗ ಬರೋದು, ಕಾಲುಗಳು ಊದ್ಕೊಳ್ಳೋದು, ಕುಟುಂಬದಲ್ಲಿ ಅಕಾಲಿಕ ಮರಣ, ಸಡನ್ನಾಗಿ ಇನ್ನೂ ವಯಸ್ಸೇ ಆಗಿರೋದಿಲ್ಲ, ಇನ್ನು ಯವನ ಕಾಲದಲ್ಲೇ ಸತ್ತೋಗೋದು, ಮದುವೆ ಆದ ತಕ್ಷಣ ಯಜಮಾನರು ಸತ್ತೋಗೋದು, ಇವೆಲ್ಲ ಒಂದು ರೀತಿಯ ಶಾಪಗಳು. ಈ ಶಾಪಗಳು ಯಾವ ಪಾಪದಿಂದ ಬರುತ್ತೆ ಅಂತ ಗೊತ್ತಾ ನಿಮಗೆ? ಯಾವ ಪಾಪ, ಏನು ಪಾಪ ಮಾಡೋದ್ರಿಂದ ಈ ಕಾಯಿಲೆಗಳು ಬರ್ತಾ ಇದ್ದಾವೆ? ವಿಗ್ರಹಾರಾಧನೆ ಪ್ರಮುಖವಾಗಿರುವಂಥ ಪಾಪವಾಗಿದೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾವು ಓದಿದ್ರೆ ದೇವರ ವಾಕ್ಯ ಏನು ಹೇಳ್ತದೆ? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ಸಮುದ್ರದಲ್ಲಾಗಲಿ ಯಾವ ರೂಪವನ್ನು ನೀವು ಮಾಡ್ಕೋಬಾರ್ದು, ಅಡ್ಡ ಬೀಳಲು ಬಾರದು. ನೀವು ಆ ಥರ ಮಾಡಿದ್ರೆ ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಬೇರೆಯವರಿಗೆ ಸಲ್ಲಗೊಡಿಸದವನಾದ್ದರಿಂದ ನಿಮ್ಮ ಒಂದು ದೋಷ ಫಲವನ್ನು 3-4 ತಲೆಮಾರುಗಳವರೆಗೆ ನಾನು ಬರಮಾಡ್ತೀನಿ ಅನ್ನೋದು ಆ ವಾಕ್ಯ ಪೂರ್ತಿ. ಆವಾಗಲೇ ನಾವು ಓದಿದ್ದು, ಆವಾಗಲೇ 5ನೇ ವಾಕ್ಯ ಮಾತ್ರ ಓದಿದ್ವಿ. ಇವಾಗ ವಿಮೋಚನಾ ಕಾಂಡ 20ನೇ ಅಧ್ಯಾಯ 3, 4, 5 ಪೂರ್ತಿಯಾಗಿ ಓದಿದ್ರೆ ಅದರ ಅರ್ಥ ಏನಪ್ಪ ಅಂತಂದರೆ, ನಾವು ಏನು ವಿಗ್ರಹಾರಾಧನೆಯನ್ನು ನಾವು ಮಾಡಿದ್ದೀವಿ, ನಾವೇನು ದೇವರಿಗೆ ಸಲ್ಲಿಸಬೇಕಾಗಿರುವಂಥ ಗೌರವವನ್ನು ಸಲ್ಲಿಸದೆ, ನಾವು ದೇವರಿಗೆ ಸಲ್ಲಬೇಕಾಗಿರುವಂಥ ಘನವನ್ನು ನಾವು ಸಲ್ಲಿಸದೆ ವಿಗ್ರಹವನ್ನು ನಾವು ಪೂಜಿಸಿರೋದ್ರಿಂದ ಏನಾಗಿದೆ? ಈ ಎಲ್ಲ ಶಾಪಗಳು, ಈ ಎಲ್ಲ ರೋಗಗಳು ನಮಗೆ ಬಂದಿದ್ದಾವೆ. ರೋಮಪುರಕ್ಕೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾನು ಭಾಳಷ್ಟು ಸಾರಿ ನಾನು ನಿಮಗೆ ಹೇಳಿದ್ದೀನಿ. ರೋಮಪುರಕ್ಕೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯ, ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರವನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು, ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. 25ನೇ ವಾಕ್ಯ, ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಆಮೇನ್, ಹಲ್ಲೆಲೂಯಾ. ಏನು ಗೊತ್ತಾ? ಸೃಷ್ಟಿಕರ್ತನನ್ನು ಬಿಟ್ಟು, ಭೂಮಿ ಆಕಾಶವನ್ನು ನಿರ್ಮಾಣ ಮಾಡಿರುವಂಥ ದೇವರನ್ನು ಬಿಟ್ಟು ನಾವು ಏನು ವಿಗ್ರಹಾರಾಧನೆಯನ್ನು ಮಾಡಿದ್ದೀವಿ ಅದು ಒಂದು ಶಾಪವಾಗಿ ಅದು ನಮಗೆ, ನಮ್ಮ ಮಕ್ಕಳಿಗೆ ಅದು ತಟ್ತಾ ಇದೆ.
ಭಾಳ ಮುಖ್ಯವಾಗಿ ನಾವು ಮಾಡಿರುವಂಥ ವಿಗ್ರಹಾರಾಧನೆ ಇವತ್ತೇ ಭಾಳಷ್ಟು ಜನರಿಗೆ ನಿದ್ರೆ ಬರ್ತಾ ಇದೆ. ಈ ಕಡೆ ಗಂಡಸರಲ್ಲಿ ಒಂದಿಬ್ಬರು, ಹೆಂಗಸಲ್ಲಿ ಒಂದಿಬ್ಬರು ನಿದ್ರೆ ಹೋಗ್ತಾ ಇದ್ದೀರಲ್ಲ. ಯಾಕಂದರೆ ವಿಗ್ರಹಾರಾಧನೆ ಮಾಡೋದ್ರಿಂದ ಈ ರೀತಿ ಶಾಪ ಬರ್ತದೆ ಅನ್ನೋದನ್ನ ನೀವು ಕೇಳಿಸ್ಕೋಬಾರ್ದು ಅಂತೇಳಿ ಸೈತಾನನು ನಿಮ್ಗೆ ನಿದ್ರೆ ತರ್ತಾ ಇರೋದು. ವಿಗ್ರಹಾರಾಧನೆ ಮಾಡೋದ್ರಿಂದ ಈ ರೀತಿಯ ಶಾಪಗಳು ನಮಗೆ ಉಂಟಾಗ್ತಾ ಇದ್ದಾವೆ. ವಿಗ್ರಹಾರಾಧನೆಗಳಿಂದ ಇವತ್ತು ಭಾಳಷ್ಟು ಜನರು ಈ ರೀತಿಯ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ವಿಗ್ರಹಾರಾಧನೆಗಳಿಂದ ಅನೇಕರು ಇವತ್ತು ಮಕ್ಕಳಿಲ್ಲದೆ ಬಳಲೋದಕ್ಕೂ ಸಹ ಇದೇ ಕಾರಣ. ಯಾರಿಗಾದ್ರೂ ಮಕ್ಕಳಾಗಲಿಲ್ಲ ಅಂದರೆ ಇದು ಒಂದು ಶಾಪ. ಇದು ಏನು 3-4 ತಲೆಮಾರುಗಳಿಂದ ಬಂದಿರುವಂಥ ಒಂದು ಶಾಪ. ಯಾರಿಗಾದ್ರೂ ಭಯಂಕರವಾಗಿರುವಂಥ ಕಾಯಿಲೆಗಳು ಬಂದಿದೆ ಅಂದರೆ ಅದಕ್ಕೂ ಈ ಒಂದು 3-4 ತಲೆಮಾರುಗಳಿಂದ ಬಂದಿರುವಂಥ ಒಂದು ಶಾಪ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದೇವರು ವಿಗ್ರಹಾರಾಧನೆಯನ್ನು ದ್ವೇಷಿಸುವಷ್ಟು ಬೇರೆ ಯಾವುದನ್ನು ಆತನು ದ್ವೇಷಿಸೋದಿಲ್ಲ. ಆತನು ಬೈಬಲನ್ನು ನೀವು ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ನೀವು ಓದಿದ್ರೆ ವಿಗ್ರಹಾರಾಧನೆ ಬಗ್ಗೆ ಆತನು ಭಾಳಷ್ಟು ಕಡೆ ಆತನು ಮಾತಾಡ್ತಾನೆ. ನಾವು ವಿಗ್ರಹಾರಾಧನೆಯನ್ನು ಬಿಟ್ಟು ನಾವು ಸೃಷ್ಟಿಕರ್ತನಾಗಿರುವಂಥ ದೇವರ ಕಡೆಗೆ ನಾವು ತಿರುಗಬೇಕಾಗಿದೆ. ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ನಾವು ಆರಾಧನೆ ಮಾಡಬೇಕಾಗಿದೆ. ಇವತ್ತು ನೀನು ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಆತ್ಮೀಯವಾಗಿ ಸತ್ಯಕ್ಕೆ ತಕ್ಕ ಹಾಗೆ ನೀನು ಆರಾಧನೆ ಮಾಡಿದ್ರೆ ಅದರಿಂದ ನಿನಗೆ, ನಿನ್ನ ಮಕ್ಕಳಿಗೆ ಆಶೀರ್ವಾದ ಉಂಟಾಗುತ್ತೆ. ಅದರಿಂದ ನಿನ್ನ ಮಕ್ಕಳು ಮುಂದೆ ಬುದ್ಧಿವಂತರಾಗಿ ಮಾರ್ಪಡ್ತಾರೆ. ನೀನು ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕು. ಎರಡನೇದಾಗಿ, ಯಾವ ಪಾಪದಿಂದ ಇವತ್ತು ನಮ್ಮ ಮಕ್ಕಳು ಶಾಪಗ್ರಸ್ತರಾಗ್ತಾ ಇದ್ದಾರೆ ಅಂತಂದರೆ ಮಾಟ ಮಂತ್ರಗಳು. ಏನು? ಮಾಟ ಮಂತ್ರಗಳು. ಈಗ ಭಾಳಷ್ಟು ಜನರು ಈ ಮಾಟ ಮಂತ್ರಗಳಿಗೆ ಪ್ರಭಾವಿತರಾಗಿ ಹಿಂದಿನ ಕಾಲದಿಂದಲೂ ಇದು ಚಾಲ್ತಿಯಲ್ಲಿದೆ. ಹಿಂದಿನ ಕಾಲದಿಂದಲೂ ಈ ಹಿಂದಿನ ಕಾಲದಲ್ಲಿ ಈಗ ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಈಗ ಅವರೇ ಒಂದು ಮಾಟ ಮಂತ್ರ ಮಾಡಿಸಿ ಎಲ್ಲೋ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಮಾಟ ಮಂತ್ರ ಮಾಡಿಸಿ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಮಾಟ ಮಂತ್ರ ಮಾಡಿಸಿ ಕಟ್ಟಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ರು ಹೋದ್ಮೇಲೆ ಆ ಮಾಟ ಮಂತ್ರ ಅವ್ರ ಜೊತೆಯಲ್ಲೇ ಸತ್ತೋಗುತ್ತಾ? ಅವ್ರು ಹೋದ್ಮೇಲೆ ಅವ್ರ ವಂಶಸ್ಥರ ಮೇಲೆ ಅವರು ಯಾರಿಗೆ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿಟ್ಟಿದ್ದಾರೆ, ಕೆಲವು ಸಾರಿ ಬೇರೆಯವ್ರ ವಿರುದ್ಧವಾಗಿ ಮಾಟ ಮಂತ್ರ ಮಾಡಿರ್ತಾರೆ. ಕೆಲವು ಸತಿ ಅವರು ಫ್ಯಾಮಿಲಿಗೆ ಮಾಟ ಮಂತ್ರಗಳಿಂದ ನಮ್ಮ ಫ್ಯಾಮಿಲಿ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮಾಟ ಮಂತ್ರ ಮಾಡಿ ಕಟ್ಟಿರ್ತಾರೆ. ಈ ಕಟ್ಟಿರುವಂಥ ಈ ಕಟ್ಟುಗಳು, ಈ ಮಾಟ ಮಂತ್ರಗಳೆಲ್ಲ ಹಂಗೆ ಬಿಟ್ಬಿಟ್ಟು ಅವ್ರು ಸತ್ತು ಹೋಗ್ತಾರೆ. ಸತ್ತು ಹೋದ್ಮೇಲೆ ಈ ಮಾಟ ಮಂತ್ರಗಳು ಎಲ್ಲಿಗೋಗ್ತವೆ? ಅವರ ಒಂದು ಕುಟುಂಬ, ಅವರ ಒಂದು ವಂಶಸ್ಥರಿಗೆ ಅದು ಪ್ರಭಾವ ಬೀರ್ತದೆ. ಅವರೊಂದು ವಂಶಸ್ಥರ ಮೇಲೆ ಅದು ಪ್ರಭಾವ ಬೀರಿ ಅದೇನು ಮಾಡ್ತದೆ? ಅವರ ಕುಟುಂಬದವರಿಗೆ ಒಂದು ಶಾಪವಾಗಿ ಮಾರ್ಪಡ್ತದೆ. ಇವತ್ತು ನೀವು ಅನ್ಕೊತಾ ಇರ್ಬೋದು, ಭಾಳಷ್ಟು ಜನ ನಾನು ಮಾಟ ಮಂತ್ರ ಮಾಡಿಸ್ಬೇಕು, ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ, ಅಯ್ಯೋ ನನ್ನ ಕುಟುಂಬಕ್ಕೆ ತಗಲಬಾರ್ದು, ಅಯ್ಯೋ ನನಗೆ ತಗಲಬಾರ್ದು ಅಂತೇಳಿ ಇವತ್ತು ನೀವೇನಾದರೂ ಮಾಟ ಮಂತ್ರ ಮಾಡಿ ಉಣ್ಣಿಟ್ಟಿರೆ ಅದೇನಾಗ್ತದೆ ಅಂದರೆ ಬರೋ ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ, ಆ ಮಕ್ಕಳಿಗೆ ಒಂದು ಶಾಪವಾಗಿ, ಅವರು ಏನು ಪಾಪನೇ ಮಾಡಿರೋದಿಲ್ಲ, ಪಾಪ ಅದು ಒಂದು ಶಾಪವಾಗಿ, ಕಾಯಿಲೆಗಳಾಗಿ, ಭಯಂಕರವಾಗಿರುವಂಥ ರೋಗಗಳಾಗಿ ಅವ್ರು ಕಷ್ಟಪಡ್ತಾರೆ. ನೀವು ಮಾಡುವಂಥ ಮಾಟ ಮಂತ್ರಗಳಿಗಾಗಿ, ನೀವು ಮಾಡುವಂಥ ಮಾಟ ಮಂತ್ರಗಳಿಂದ ಅವ್ರು ಕಷ್ಟಪಡ್ತಾರೆ. ಇವತ್ತು ನೀನು ಚೆನ್ನಾಗಿರಬೇಕು ಅಂತ ಮಾಟ ಮಂತ್ರ ಮಾಡಿಸ್ತೀಯ, ನೀನೇನೋ ಬೇರೆಯವರು ಚೆನ್ನಾಗಿರಬಾರ್ದು ಅಂತ ಹೊಟ್ಟೆ ಕಿಚ್ಚಿಂದ ಮಾಟ ಮಂತ್ರ ಮಾಡಿಸ್ತಾರೆ. ಅವನು ಮನೆ ಕಟ್ಟಬಾರ್ದು ಅಂತ ಮಾಟ ಮಂತ್ರ ಮಾಡಿಸೋರಿದ್ದಾರೆ. ಮನೆ ಕಟ್ಟುವಾಗ ಕೆಲವ್ರಿಗೆ ಏನಾಗ್ಬಿಡ್ತದೆ ಅಂದರೆ ಹೊಟ್ಟೆ ಕಿಚ್ಚ, ಇವ್ನು ಮನೆ ಕೆಲಸ ಮಾತ್ರ ಏನಾಗಬಾರ್ದು, ಪೂರ್ತಿ ಆಗಬಾರ್ದು ಅಂತೇಳಿ ಮಾಟ ಮಂತ್ರ ಮಾಡಿ ಅವ್ರ ಮನೆ ಮೇಲೆ ಹಾಕೋರಿದ್ದಾರೆ. ಗಾಡಿಗಳೇನಾದರೂ ಕಾರುಗಳನ್ನ ತಗೊಂಡ್ರೆ ಇವನು ಮಾತ್ರ ಈ ಕಾರಲ್ಲಿ ಜಾಸ್ತಿ ದಿನ ಓಡಾಡಬಾರ್ದು, ಇವನು ಸುತ್ತೋಗ್ಬೇಕು ಅಂತೇಳಿ ಕಾರ್ಗೆ ಮಾಟ ಮಂತ್ರ ಮಾಡಿಸಿ ಕಾರ್ ಮೇಲೆ ಹಾಕೋರಿದ್ದಾರೆ. ಇದ್ದಾರಾ ಇಲ್ವಾ? ಕೆಲವರು ಯಾವುದಾದ್ರೂ ಜಮೀನು ತಗೊಬಿಟ್ರೆ ಆ ಜಮೀನಲ್ಲಿ ಇವನು ಉದ್ಧಾರ ಆಗಬಾರ್ದು, ಆ ಜಮೀನಲ್ಲಿ ಬೆಳೆಯೋ ಬೆಳೆ ಇವನು ಕೈ ಸೇರಬಾರ್ದು ಅಂತೇಳಿ ಅವ್ರ ಜಮೀನಲ್ಲಿ ಹೋಗಿ ರಾತ್ರೋರಾತ್ರಿ ಮಾಟ ಮಂತ್ರ ಮಾಡಿಸಿ ಉಣ್ಣಿಟ್ಟುಬಿಟ್ಟು ಬರೋರಿದ್ದಾರೆ. ಭಾಳ ಜನ ಇದ್ದಾರೆ ಈಗಿನ ಕಾಲದಲ್ಲಿ ಸಹ. ಭಾಳಷ್ಟು ಜನ ಮಾಟ ಮಂತ್ರಗಳನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ.
ಇವ್ರು ಮಾಡುವಂಥ ಮಾಟ ಮಂತ್ರದಿಂದ ಈಗ ಅವ್ರಿಗೆ ತೊಂದರೆ ಆಗ್ತದೆ. ಯಾರಿಗೆ? ಆ ಜಮೀನವ್ರಿಗೆ ಬೆಳೆ ಬರಲ್ಲ, ಪಾಪ ಕಷ್ಟಪಡ್ತಾರೆ. ಕಾರ್ಗೆ ಮಾಟ ಮಂತ್ರ, ಅವ್ರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಆಮೇಲೆ ಇವನು ಮನೆ ಕಟ್ಟಬೇಕು ಅಂತ ಮಾಟ ಮಂತ್ರ ಮಾಡಿಸಿರ್ತಾರೆ. ಅವ್ರ ಕೈಯಲ್ಲಿ ಪಾಪ ಮನೆ ಕೆಲಸ ಫಿನಿಷ್ ಮಾಡೋದಕ್ಕೆ ಆಗಲ್ಲ. ತುಂಬ ಕಷ್ಟಪಟ್ಟು ತುಂಬ ನೋವು ತಿಂದು ಸತ್ತೋಗ್ತಾರೆ. ಇನ್ನು ಕೆಲವರಿಗೆ ಕೈ ಕಾಲುಗಳು ಬಿದ್ದೋಗಲಿ ಅಂತ ಮಾಟ ಮಂತ್ರ ಮಾಡಿಸ್ತಾರೆ. ಈ ಕೈ ಕಾಲೆಲ್ಲ ಬಿದ್ದೋಗ್ಬಿಡ್ತದೆ, ಕೈ ಬಿದ್ದೋಗುತ್ತೆ, ಕಾಲು ಬಿದ್ದೋಗುತ್ತೆ, ಅವ್ರ ಕೈಯಲ್ಲಿ ನಡೆಯೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಪಾಪ ತುಂಬ ಕಷ್ಟಪಟ್ಟು ನರಳಿ ಸತ್ತೋಗ್ತಾರೆ. ಸತ್ತೋದ್ಮೇಲೆ ಅಷ್ಟೇನಾ ಜೀವನ? ಸತ್ತೋದ್ಮೇಲೆ ಯಾರು ಮಾಟ ಮಂತ್ರ ಮಾಡಿಸಿರ್ತಾರಲ್ವಾ, ಯಾರು ಮಾಟ ಮಂತ್ರ ಮಾಡಿಸಿರ್ತಾರೆ ಅವರು ಸತ್ತೋಗ್ಬಿಟ್ಟಿರ್ತಾರೆ. ಮಾಟ ಮಂತ್ರ ಮಾಡಿಸಿರೋರು ಸತ್ತೋಗಿರ್ತಾರೆ. ಈಗ ಯಾರ ಮೇಲೆ ಪ್ರಭಾವ ಬೀರ್ತದೆ ಮಾಟ ಮಂತ್ರ? ಯಾರ ಮೇಲೆ ಪ್ರಭಾವ ಬೀರ್ತದೆ? ಯಾರು ಮಾಡಿಸಿರ್ತಾರೆ ನೋಡಿ, ಯಾರ ಮೇಲೆ ಮಾಡಿಸಿದ್ರು ಅವರು ಸತ್ತೋಗ್ಬಿಟ್ರು, ಮಾಡಿಸಿರೋರು ಸತ್ತೋಗ್ಬಿಟ್ರು. ಈಗ ಎರಡನೇ ಸಂತತಿ, ಎರಡನೇ ಜನಾಂಗಕ್ಕೆ ಯಾರ ಮೇಲೆ ಅದು ಪ್ರಭಾವ ಬೀರ್ತದೆ ಅಂತಂದರೆ, ಈಗ ಸತ್ತೋಗಿದಾರಲ್ವ ಅವ್ರ ಮಕ್ಕಳಿಗೇನು ಆಗಲ್ಲ ಅದು. ಈಗ ನನ್ನ ಮಕ್ಕಳಿಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ರು, ಅವ್ರು ಸತ್ತೋದ್ರು ಅಂತ ತಿಳ್ಕೊಳ್ಳಿ, ಅವ್ರ ಮಕ್ಕಳಿಗೆ ಏನೂ ಆಗಲ್ಲ. ನಾನು ಮಾಡಿಸಿರ್ತೀನಲ್ಲ, ನನ್ನ ಮಕ್ಕಳಿಗೆ ಅದೇನಾಗುತ್ತೆ, ಉಲ್ಟಾ ತಿರುಗಿಬಿಡ್ತದೆ. ಅರ್ಥ ಆಗ್ತಾ ಇದೆಯಾ? ಉಲ್ಟಾ ತಿರುಗಿಬಿಟ್ಟು ಇವತ್ತು ಅನೇಕರು ಶಾಪಗ್ರಸ್ತರಾಗಿ ಅನೇಕರು ತುಂಬ ಕಷ್ಟದಲ್ಲಿ ಇವತ್ತು ಜೀವಿಸ್ತಾ ಇದ್ದಾರೆ. ಯಾರು ಏನೂ ತಪ್ಪೇ ಮಾಡಲಿಲ್ಲ ಅವ್ರು ಹುಟ್ಟುವಾಗ, ಆದರೆ ಇವತ್ತು ಬಹಳ ಭಯಂಕರವಾಗಿರುವಂಥ ಕಾಯಿಲೆಗಳು, ಭಯಂಕರವಾಗಿರುವಂಥ ನೋವುಗಳು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಈ ಒಂದು ಮಾಟ ಮಂತ್ರಗಳನ್ನು ಮಾಡಿಸಿ ಯಾಕೆ ನಮ್ಮ ಮಕ್ಕಳಿಗೆ ನಾವು ಶಾಪವನ್ನು ತಂದಿಟ್ಬಿಟ್ಟು ಹೋಗ್ಬೇಕು? ಈ ರೀತಿಯಲ್ಲಿ ಅನೇಕ ಪಾಪಗಳು, ನಾವು ಮಾಡಿರುವಂಥ ಪಾಪಗಳು ಇವತ್ತು ನಮ್ಮ ಮಕ್ಕಳಿಗೆ ಒಂದು ಶಾಪವಾಗಿ ಪರಿಣಮಿಸ್ತಾ ಇದ್ದಾವೆ. ಹಾಗಾದರೆ ಇದಕ್ಕೆ ಮುಕ್ತಿ ಏನು? ಹಾಗಾದರೆ ಇದಕ್ಕೆ ಬಿಡುಗಡೆ ಇಲ್ವಾ? ಇದಕ್ಕೆ ದೇವರು ಈ ಮಾಟ ಮಂತ್ರಗಳಿಂದ, ಈ ವಿಗ್ರಹಾರಾಧನೆಗಳಿಂದ ಬಂದಿರುವಂಥ ಶಾಪಗಳಿಂದ ಬಿಡುಗಡೆ ಇಲ್ವಾ? ಖಂಡಿತವಾಗಿಯೂ ಬೈಬಲಲ್ಲಿ ಬಿಡುಗಡೆ ಇದೆ. ಬೈಬಲ್ ಬಹಳ ಸ್ಪಷ್ಟವಾಗಿ ಏನಂತ ಹೇಳ್ತದೆ ಅಂತಂದರೆ, ನಿಮ್ಮ ತಾತ ನಿಮ್ಮ ಮುತ್ತಾತಂದರು ಅವ್ರು ಮಾಡಿರುವಂಥ ಎಲ್ಲ ಪಾಪಗಳಿಗಾಗಿ, ನೀನು ಮಾಡಿರುವಂಥ ಪಾಪಗಳಿಗಾಗಿ ನೀನು ಪಶ್ಚಾತ್ತಾಪ ಪಟ್ಟು ದೇವರ ಸನ್ನಿಧಾನದಲ್ಲಿ ನಿನ್ನ ಪಾಪಗಳನ್ನು ಅರಿಕೆ ಮಾಡಿದ್ರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ದೇವರಾಗಿದ್ದಾರೆ. ನಿನ್ನ ಮಕ್ಕಳು ಜ್ಞಾನಿಗಳಾಗಬೇಕಾ? ನೀನು ನಿಮ್ಮ ತಾತ ನಿಮ್ಮ ಮುತ್ತಾತಂದ್ರೆ ಮಾಡಿರುವಂಥ ಪಾಪಗಳಿಗಾಗಿ ನೀನು ಅರಿಕೆ ಮಾಡಿ ನೀನು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಟ್ಟು, ದೇವರೇ ನಾನು ಮಾಡಿರುವಂಥ ಪಾಪಗಳನ್ನು, ನಮ್ಮ ತಂದೆ ತಾಯಿ ಮಾಡಿರುವಂಥ ಪಾಪಗಳನ್ನು, ನಮ್ಮ ತಾತ ನಮ್ಮ ಮುತ್ತಾತಂದ್ರೆ ಮಾಡಿರುವಂಥ ಪಾಪಗಳನ್ನು ನೀನು ಕ್ಷಮಿಸಿ ಕರ್ತನೇ ಅಂತೇಳಿ ನೀವು ಕ್ರಿಸ್ತನ ರಕ್ತದಿಂದ ನಿಮ್ಮ ಪಾಪಗಳನ್ನು ನೀವು ತೊಳ್ಕೊಳ್ಳುವಾಗ ಆತನು ನಮಗೆ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಈ ಪಾಪದ ಬೇರಿಗೆ ಕ್ರಿಸ್ತನ ರಕ್ತವನ್ನು ಸಿಂಪಡಿಸಬೇಕು. ಪಾಪದ ಬೇರಿಗೆ ಇವಾಗೆಲ್ಲ ಮರಗಳು ಒಣಗೋಗ್ಬೇಕು, ಕಳೆ ಒಣಗೋಗ್ಬೇಕು ಅಂದರೆ ಕಳೆ ನಾಶಕ ಬಂದಿದೆ, ಅದಕ್ಕೆ ಔಷಧಿ ಹೊಡಿತಾರೆ. ಮತ್ತು ಮರ ಒಣಗೋಗ್ಬೇಕಂದ್ರೆ ಮರದ ಬುಡದ ಹತ್ರ ಅದೇನೋ ಪೌಡ್ರ್ ಬಂದೆ, ಅದನ್ನು ಎತ್ಕೊಂಡೋಗಿ ಹಾಕಿದ್ರೆ ಮರನೇ ಒಣಗೋಗುತ್ತೆ. ಆ ರೀತಿಯ ಒಂದು ಭಯಂಕರವಾಗಿರುವಂಥ ಒಂದು ಮೆಡಿಸಿನ್ಗಳೆಲ್ಲ ಬಂದಿದ್ದಾವೆ. ಅದೇ ಥರ ಮನುಷ್ಯನ ಒಂದು ಪಾಪಗಳು ಪರಿಹಾರ ಆಗಬೇಕು ಅಂತಂದರೆ, ನಮ್ಮ ಒಂದು ಮಕ್ಕಳ ಒಂದು ಶಾಪಗಳು ಪರಿಹಾರ ಆಗಬೇಕು ಅಂತಂದರೆ, ನಿನ್ನ ಮಕ್ಕಳು ಜ್ಞಾನವಂತರಾಗಬೇಕು ಅಂತಂದರೆ, ನಿನ್ನ ಕುಟುಂಬದಲ್ಲಿ ಯಾರಾದರೂ ರೋಗಗಳಿಂದ ಬಳಲ್ತಾ ಇದ್ದರೆ ಅವರು ಬಿಡುಗಡೆ ಹೊಂದಬೇಕು ಅಂತಂದರೆ, ಯಾರಾದರೂ ಮಕ್ಕಳಿಲ್ಲದೆ ಅವರು ಇವತ್ತು ಜೀವಿಸ್ತಾ ಇದ್ದಾರೆ ಅಂತಂದರೆ, ದಿನ 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 ಏನು ಮಾಡಬೇಕು? ನಮ್ಮ ಪಾಪಗಳನ್ನು ಒಪ್ಕೊಂಡು ನಾವು ಅರ್ಕೆಯನ್ನು ಮಾಡ್ತಾ ದೇವರ ಸನ್ನಿಧಾನದಲ್ಲಿ ಆತನ ರಕ್ತದಿಂದ, ದೇವರೇ ನನ್ನನ್ನು ತೊಳೆಯಪ್ಪ, ನಿನ್ನ ರಕ್ತದಿಂದ ನನ್ನ ತೊಳಿ, ನಿನ್ನ ಒಂದು ರಕ್ತದಿಂದ ನನ್ನ ತೊಳಿ ಅಂತೇಳಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ದೇವರೇನು ಮಾಡ್ತಾರೆ? ನಮ್ಮ ಪಾಪಗಳನ್ನು ಆತನು ಕ್ಷಮಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೀನು ಎಷ್ಟು ನಿನ್ನ ಪಾಪಗಳನ್ನು ನೀನು ಅರಿಕೆ ಮಾಡ್ತೀಯೋ, ನೀನು ಎಷ್ಟು ನಿನ್ನ ಪಾಪಗಳನ್ನು ನೀನು ಒಪ್ಕೊಳ್ತೀಯೋ, ಅಷ್ಟು ದೇವರು ನಮಗೆ ಪಾಪಗಳಿಂದ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಇವತ್ತು ನಾವು ಒಂದು ನೀಲಗಿರಿಸ್ ಮರವನ್ನು ನಾವು ನೋಡ್ಬೋದು. ಒಂದು ನೀಲಗಿರಿಸ್ ಮರವನ್ನು ನೋಡಿದಾಗ, ನೀಲಗಿರಿಸ್ ಮರವನ್ನು ನಾವು ಕಟ್ ಮಾಡ್ತೀವಿ ಮೇಲೆ,
ಅದೇನಪ್ಪ ಅಂದರೆ ನಮ್ಮ ಒಂದು ಪಾಪ. ನೀಲಗಿರೀಸ್ ಮರ ಪಾಪದ ಬೇರು ಒಳಗಡೆಯಿಂದ ಬಂದಿದೆ. ಆ ಒಳಗಡೆಯಿಂದ ಬಂದಿರುವಂಥ ಒಂದು ಬೇರು ಈಗ ಒಂದು ನೀಲಗಿರೀಸ್ ಮರ ಆಗಿದೆ. ನಾವು ದೇವ್ರನ್ನ ನಂಬಿ ನಮ್ಮ ಪಾಪಗಳನ್ನು ನಾವು ಅರ್ಕೆ ಮಾಡಿದ್ದೀವಿ. ದೇವರೇ ನನ್ನ ಪಾಪವನ್ನು ಕ್ಷಮಿಸಪ್ಪ ಅಂತೇಳಿ. ಈಗ ಆ ನೀಲಗಿರಿ ಮರವನ್ನು ಕಟ್ ಮಾಡಿದಾಗೆ ನನ್ನ ಪಾಪಗಳು ಪರಿಹಾರ ಆಯಿತು. ಒಳಗಡೆ ಏನಿದೆ? ಇನ್ನೂ ಆ ನೀಲಗಿರಿ ಮರದ ಬೇರು ಹಂಗೇ ಇದೆ. ಈ ನೀಲಗಿರಿ ಮರದ ಬೇರು ಏನಾಗಬೇಕು? ಸಂಪೂರ್ಣವಾಗಿ ಒಣಗೋಗ್ಬೇಕು ಅಂತಂದರೆ ನೀಲಗಿರಿ ಮರದ ಬೇರನ್ನು JCB ತಗೊಬಂದು ಯಾವ ರೀತಿಯಲ್ಲಿ ಕಿತ್ತಾಕ್ತಾರೋ ಆ ರೀತಿಯಲ್ಲಿ ಆ ಒಂದು ಬೇರನ್ನು ನಾವೇನು ಮಾಡಬೇಕು? ಕಿತ್ತಾಕಬೇಕು. ಆ ಬೇರನ್ನು ಕಿತ್ತಾಕ್ಲಿಕ್ಕೆ ಎಲ್ಲಿದೆ JCB? ಯೇಸು ಕ್ರಿಸ್ತನ ರಕ್ತ. ಕ್ರಿಸ್ತನ ರಕ್ತ ಇಲ್ಲದೆ ಆ ಪಾಪದಿಂದ ಮನುಷ್ಯನಿಗೆ ಏನಾಗೋದಿಲ್ಲ? ಪಾಪ ಕ್ಷಮಾಪಣೆ ಆಗೋದಿಲ್ಲ. ಆ JCB ಅನ್ನುವಂಥದ್ದು ಕ್ರಿಸ್ತನ ರಕ್ತವಾಗಿ ನಿಂತ್ಕೊಂಡಿದೆ. ಆ ಕ್ರಿಸ್ತನ ರಕ್ತ ಆ ಎಲ್ಲ ಪಾಪದ ಬೇರಿಂದ ನಮ್ಮನ್ನು ಬಿಡಿಸಬೇಕು ಅಂತಂದರೆ ನಾವೇನು ಮಾಡಬೇಕು? ಒಬ್ಬರ ಪಾಪಗಳನ್ನು ಒಬ್ಬರು ಅರ್ಕೆ ಮಾಡಿ ಒಬ್ರಿಗೊಬ್ಬರು ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಹಲ್ಲೆಲೂಯ. ನಮ್ಮ ಪಾಪಗಳನ್ನು ಅರಕೆ ಮಾಡಬೇಕು. ಅಂದರೆ ನಾನು ಮಾಡಿರುವಂಥ ಪಾಪಗಳು, ನನ್ನ ಹೆಂಡತಿ ಮಾಡಿರೋಂಥ ಪಾಪ, ನನ್ನ ಗಂಡ ಮಾಡಿರೋಂಥ ಪಾಪ, ನಮ್ಮ ಮಕ್ಕಳು ಮಾಡಿರೋಂಥ ಪಾಪಗಳನ್ನು ನಾವು ದೇವ್ರ ಹತ್ರ ಅರಕೆ ಮಾಡಬೇಕು. ಅವರ ಪಾಪಗಳಿಗಾಗಿ, ದೇವರೇ ಈ ರೀತಿಯಲ್ಲಿ ಅಪ್ಪ ನನ್ನ ಗಂಡ ಪಾಪ ಮಾಡ್ತಾ ಇದ್ದಾನೆ, ಅವನ ಪಾಪವನ್ನು ಕ್ಷಮಿಸಪ್ಪ. ದೇವರೇ ನನ್ನ ಹೆಂಡತಿ ಪಾಪ ಮಾಡ್ತಾ ಇದ್ದಾಳೆ, ನನ್ನ ಹೆಂಡತಿ ಪಾಪವನ್ನು ಕ್ಷಮಿಸಪ್ಪ. ದೇವರೇ ನಮ್ಮ ತಾತ ನಮ್ಮ ಮುತ್ತಾತ ಅಂದರು ಪಾಪ ಮಾಡೋಗಿದ್ದಾರೆ, ವಿಗ್ರಹಾರಾಧನೆಗಳನ್ನು ಮಾಡೋಗಿದ್ದಾರೆ, ಅನೇಕ ಮಾಟ ಮಂತ್ರಗಳನ್ನು ಮಾಡೋಗಿದ್ದಾರೆ. ದೇವರೇ ಅವರ ಪಾಪಗಳನ್ನು ಕ್ಷಮಿಸಪ್ಪ, ನಮ್ಮ ಪಾಪಗಳನ್ನು ಕ್ಷಮಿಸಪ್ಪ ಅಂತೇಳಿ ನಾವೇನು ಮಾಡಬೇಕು? ದಿನ ದೇವರ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ಅರಕೆ ಮಾಡಬೇಕು. ಹಲ್ಲೆಲೂಯ. ಎಷ್ಟೋ ಮೆಸೇಜ್ಗಳನ್ನು ನಾವು ಕೇಳಿದ್ದೀವಿ. ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ ಮೇಲೆ ನಾನು ಯಾಕೆ ನನ್ನನ್ನು ನಾನು ಪಾಪಿ ಸ್ವಾಮಿ ಅಂತ ಒಪ್ಕೋಬೇಕು? ನೀನು ನೀತಿವಂತನಾಗಿದ್ದೀಯಾ, ನೀನು ಇನ್ಮೇಲೆ ನಾನು ಪಾಪಿ ಅಂತ ಹೇಳ್ಬೇಡ ಅಂಥೇಳಿ ಭಾಳಷ್ಟು ಜನ ಮೆಸೇಜ್ಗಳನ್ನು ಕೊಡೋದನ್ನು ನಾವು ಕೇಳಿದ್ದೀವಿ ಯೂಟ್ಯೂಬಲ್ಲೆಲ್ಲ. ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ ತಾನೆ? ಮಾಡಿದ್ದಾರಾ? ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ ಅಂಥೇಳಿ ನೀನು ಯಾಕೆ ನನ್ನನ್ನು ನಾನು ಪಾಪಿ ಅಂತ ಯಾಕೆ ಹೇಳ್ತೀಯ? ನೀನು ಅಳ್ಳಬೇಡ, ಅದು ತಪ್ಪು, ನೀನು ಯಾವಾಗಲೂ ಖುಷಿ ಪಡಬೇಕು ಅಂತೇಳಿ ಕೆಲವರು ಮೆಸೇಜನ್ನು ಕೊಡೋದನ್ನು ನಾವು ನೋಡ್ತೀವಿ. ಹೌದು, ನಾವು ಒಪ್ಕೊಳ್ತೀವಿ ದೇವರು ನೀತಿವಂತರಾಗಿದ್ದಾರೆ, ದೇವರು ಆತನನ್ನು ನಂಬುವಂಥವ್ರನ್ನ ನೀತಿವಂತರನ್ನಾಗಿ ಮಾಡಿದ್ದಾರೆ, ಒಪ್ಕೊಳ್ತೀವಿ. ನಾವು ನೀತಿವಂತರಾಗಿ ನಾವೆಲ್ಲ ನೀತಿವಂತರಾಗಿಯೇ ಬದುಕ್ತಾ ಇದ್ದೀವ? ಯಾರ ಹತ್ರ ಸ್ವಲ್ಪನೂ ಪಾಪ ಇಲ್ವಾ? ಯಾರನೂ ಒಂದು ಧೂಳಷ್ಟು ಪಾಪನೇ ಮಾಡ್ತಾ ಇಲ್ವ? ಯಾರು ಚರ್ಚಿಗೆ ಬರುವಂಥವರೆಲ್ಲರೂ ಆಚೆ ಕಡೆ ನಿಲ್ಲಿಸ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದ್ರೆ ಏನು ಒಂದು ತಪ್ಪಿಲ್ದಿರೋ ಥರ ಸ್ಕ್ಯಾನಿಂಗಲ್ಲಿ ಎಲ್ಲರೂ ಕ್ಲೀನಾಗಿ ಸ್ಕ್ಯಾನಿಂಗಲ್ಲಿ ಬಂದುಬಿಡ್ತೀವ, ಹೊರಗಡೆ ಬರ್ತೀವ? ಬರೋಕ್ಕೆ ಚಾನ್ಸೇ ಇಲ್ಲ. ನಾವು ಮಾಡುವಂಥ ಆಲೋಚನೆಗಳಲ್ಲಿ, ನಾವು ನೋಡುವಂಥ ನೋಟದಲ್ಲಿ, ನಾವು ಮಾತಾಡುವಂಥ ಮಾತುಗಳಲ್ಲಿ, ನಾವು ಆಲೋಚಿಸುವಂಥ ಯೋಚನೆಗಳಲ್ಲಿ ಎಷ್ಟೊಂದು ಪಾಪಗಳನ್ನು ನಾವು ದೇವ್ರ ವಿರುದ್ಧವಾಗಿ ದಿನದಿಂದ ದಿನಕ್ಕೆ ಮಾಡ್ತಾ ನಾನು ನೀತಿವಂತನಾಗಿದ್ದೀನಿ ಅಂದ್ಕೊಂಡಿದ್ರೆ ನಿನ್ನ ಪಾಪಗಳೆಲ್ಲ ಹಂಗೆ ಶೇಖರಣೆ ಹೋಗ್ತಾ ಇರ್ತದೆ. ನಿನ್ನ ಪಾಪವನ್ನು ನೀನೇನು ಮಾಡಬೇಕು? ಒಪ್ಕೋಬೇಕು. ನಿನ್ನ ಪಾಪವನ್ನು ನೀನು ಅರ್ಕೆ ಮಾಡಬೇಕು. ನಿನ್ನ ಪಾಪವನ್ನು ನೀನು ಅರ್ಕೆ ಮಾಡಿ ನಿನ್ನ ಪಾಪವನ್ನು ನೀನು ಒಪ್ಕೊಳ್ಳುವಾಗ ದೇವರು ನಮ್ಮ ಪಾಪವನ್ನು ಆತನ ಕ್ಷಮಿಸುವಂಥ ದೇವರಾಗಿದ್ದಾರೆ. ಜ್ಞಾನೋಕ್ತಿಗಳು ಬರೆದಂಥ ಪುಸ್ತಕದಲ್ಲಿ ನಾವು 28ನೇ ಅಧ್ಯಾಯ 13ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಹಲ್ಲೆಲೂಯ. ನಾವು ದೋಷಗಳನ್ನು ಮುಚ್ಚಿಕೊಳ್ಳದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ಬಿಟ್ಟರೆ ದೇವರು ನಮಗೆ ಕರುಣೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮ್ಮ ಪಾಪಗಳನ್ನು ನಾವೇನು ಮಾಡಬೇಕು? ಒಪ್ಕೋಬೇಕು. ನಮ್ಮ ಪಾಪಗಳನ್ನು ನಾವು ಬಿಟ್ಟು ಬಿಡಬೇಕು. ನಮ್ಮ ಪಾಪಗಳನ್ನು ನಾವು ಬಿಟ್ಟು ಬಿಡುವಾಗ, ನಮ್ಮ ದ್ರೋಹಗಳನ್ನು ನಾವು ಒಪ್ಕೊಳ್ಳುವಾಗ ದೇವರೇನು ಮಾಡ್ತಾರೆ? ನಮ್ಮ ಪಾಪಗಳನ್ನು ಆತನು ತೊಳೆದು ಆತನು ನಮ್ಮನ್ನು ಶುದ್ಧಿ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಪಾಪ ಕ್ಷಮಾಪಣೆ ಆಗಬೇಕು ಅಂತಂದರೆ ನೀನೇನು ಮಾಡಬೇಕಾಗಿದೆ? ದೇವರ ಹತ್ರ ನಿನ್ನ ಪಾಪವನ್ನು ಒಪ್ಪಿಕೊಂಡು ನೀನು ದೇವರ ಸನ್ನಿಧಾನದಲ್ಲಿ ನೀನು ಅರಕೆಯನ್ನು ಮಾಡಬೇಕಾಗಿದೆ. ಆಮೇಲೆ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ನಾವು ಯಾರ್ಯಾರ ಪಾಪವನ್ನು ಒಪ್ಕೋಬೇಕು?
ನಿಮ್ಮ ಯಜಮಾನರ ಪಾಪ, ನಿಮ್ಮ ಗಂಡಂದ್ರ ಪಾಪ, ನಿಮ್ಮ ಹೆಂಡತಿಯರ ಪಾಪ, ಅವ್ರಿಗಾಗಿ ನೀವು ಒಪ್ಕೊಂಡು ಪ್ರೇಯರ್ ಮಾಡಬೇಕು. ಅವ್ರು ಮಾಡಿರುವಂಥ ತಪ್ಪಿಗೆ ನಾನೇ ಕಾರಣ ಅಂತ ಒಪ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಹೆಂಗೆ ಕಾರಣ ಆಗ್ತೀನಿ ನನ್ನ ಗಂಡ ಮಾಡಿರೋ ಪಾಪಕ್ಕೆ? ನಾನು ಹೆಂಗೆ ಕಾರಣ ಆಗ್ತೀನಿ ನನ್ನ ಹೆಂಡತಿ ಮಾಡಿರುವಂಥ ಪಾಪಕ್ಕೆ? ನಾನು ಹೆಂಗೆ ಕಾರಣ ಆಗ್ತೀನಿ ನನ್ನ ಮಕ್ಕಳು ಮಾಡಿರುವಂಥ ಪಾಪಕ್ಕೆ? ನಾನು ಹೆಂಗೆ ಕಾರಣ ಆಗ್ತೀನಿ ನಮ್ಮ ತಾತ ಮಾಡಿರುವಂಥ ಪಾಪಕ್ಕೆ ಅಂತಂದ್ರೆ ಅದು ಶಾಪ ಹಂಗೆ ಇರ್ತದೆ. ಈಗ ನಮ್ಮ ತಾತ ವಿಗ್ರಹಾರಾಧನೆ ಮಾಡೋದ್ರು, ನಮ್ಮ ತಾತ ಮಾಟ ಮಂತ್ರ ಮಾಡೋ, ಅದಕ್ಕೆ ಕಾರಣ ನಾವಾ? ಕಾರಣ ನಾವಾ? ಅವ್ರು ಮಾಡಿರೋದು. ಬಟ್ ನಾವು ಒಪ್ಕೋಬೇಕು. ನಿನಗೆ ಆ ಶಾಪದಿಂದ ಬಿಡುಗಡೆ ಆಗಬೇಕು, ಆ ರೋಗದಿಂದ ಬಿಡುಗಡೆ ಆಗಬೇಕಾದ್ರೆ ನೀನು ಒಪ್ಕೋಬೇಕು. ದೇವ್ರೇ, ನಮ್ಮ ತಾತ ಮಾಡಿದಂಥ ಪಾಪವನ್ನು ಕ್ಷಮಿಸಪ್ಪ, ನಮ್ಮ ಮುತ್ತಾತ ಮಾಡಿದಂಥ ಪಾಪವನ್ನು ಕ್ಷಮಿಸಪ್ಪ. ನೀನು ಒಪ್ಕೋಬೇಕು. ನಮ್ಮ ತಂದೆ ತಾಯಿಗಳು ಮಾಡಿದಂಥ ಪಾಪಗಳನ್ನು ಕ್ಷಮಿಸಪ್ಪ. ಮತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಮಾಡಿದಂಥ ಪಾಪಗಳಿಗೆ, ನಮ್ಮ ಗಂಡಂದ್ರು ಮಾಡಿದಂಥ ಪಾಪಗಳಿಗೆ, ನಾವು ಹೆಂಡತಿಯರು ಮಾಡಿದಂಥ ಪಾಪಗಳಿಗೆ ನಾವು ಒಪ್ಕೋಬೇಕು. ದೇವ್ರೇ, ನನ್ನ ಹೆಂಡತಿ ಪಾಪ ಮಾಡ್ತಾ ಇದ್ದಾಳೆ, ಅದಕ್ಕೆ ಕಾರಣ ನಾನೇ, ನನ್ನ ಹೆಂಡತಿ ಪಾಪವನ್ನು ಕ್ಷಮಿಸಪ್ಪ. ಹೌದಲ್ಲ? ಒಬ್ಬರು ಪಾಪಗಳನ್ನು ಒಬ್ಬರು ಒಪ್ಕೊಂಡು, ಒಬ್ಬರು ಪಾಪಗಳನ್ನು ಒಬ್ಬರು ಅಂಗೀಕಾರ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕಲ್ವಾ? ಹೌದಾ ಇಲ್ವಾ? ನನ್ನ ಗಂಡ ಮಾಡಿದ ಪಾಪ ನನ್ನ ಗಂಡಂದೆ, ನನ್ನ ಹೆಂಡತಿ ಮಾಡಿದ ಪಾಪ ನನ್ನ ಹೆಂಡ್ತಿದೆ, ನನ್ನ ಮಕ್ಕಳು ಮಾಡಿದ ಪಾಪ ನನ್ನ ಹೆಂಡ್ತಿದೆ. ಹೌದು, ನಮ್ಮ ಗಂಡ ಮಾಡಿದ ಪಾಪಕ್ಕೆ ಗಂಡನೇ ಲೆಕ್ಕ ಕೊಡಬೇಕು, ಹೆಂಡತಿ ಮಾಡೋಂಥ ಪಾಪಕ್ಕೆ ಹೆಂಡ್ತಿನೇ ಲೆಕ್ಕ ಕೊಡಬೇಕು, ಮಕ್ಕಳು ಮಾಡೋಂಥ ಪಾಪಕ್ಕೆ ಮಕ್ಕಳೇ ಲೆಕ್ಕ ಕೊಡಬೇಕು. ಆದರೆ ಅರಕೆ ಮಾಡಬೇಕಾಗಿರುವಂಥದ್ದು, ಅವರ ಪಾಪಗಳನ್ನು ಕ್ಷಮಿಸಪ್ಪ ಅಂತ ಕೇಳುವಂಥದ್ದು, ಅವ್ರು ಮಾಡಿರುವಂಥ ಪಾಪಗಳಿಗೆ ನಾನೇ ಕಾರಣನಪ್ಪ ಅಂತ ಕೇಳಬೇಕಾಗಿರುವಂಥದ್ದು ನಿನ್ನ ಜವಾಬ್ದಾರಿ ಆಗಿದೆ. ಹಲ್ಲೆಲೂಯ. ಮೋಶೆ ಸೀನಾ ಬೆಟ್ಟದ ಮೇಲಿಂದ ಬರ್ತಾನೆ. ಸೀನಾ ಬೆಟ್ಟದ ಮೇಲಿಂದ ಬಂದಾಗ ಇಸ್ರಾಯೇಲರೆಲ್ಲರೂ ಒಂದು ವಿಗ್ರಹವನ್ನು ಪೂಜೆ ಮಾಡ್ತಾ ಇರ್ತಾರೆ. ಆಗ ದೇವ್ರ ಕೋಪ ಇಸ್ರಾಯೇಲರ ಮೇಲೆ ಬಂದು ಎಲ್ಲರನ್ನ ಸಾಯಿಸ್ರಿ ಅಂತ ಆಜ್ಞೆ ಮಾಡಿದಾಗ ಮೋಶೆ ಏನಂತ ಪ್ರಾರ್ಥನೆ ಮಾಡ್ತಾನೆ? ದೇವ್ರೇ, ಅವ್ರ ಪಾಪಗಳನ್ನು ಕ್ಷಮಿಸಪ್ಪ, ಬೇಕಿದ್ರೆ ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಿಂದ ಅಳಿಸ್ಬಿಡಪ್ಪ ಅಂತೇಳಿ ಅವ್ರ ಪಾಪವನ್ನು ಮೋಶೆ ಒಪ್ಕೊಳ್ತಾನ? ಹಂಗೆ ನಾವೇನು ಮಾಡಬೇಕಾಗಿದೆ? ನಮ್ಮ ಕುಟುಂಬದಲ್ಲಿರುವಂಥವರ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಡಬೇಕು, ನಾವು ಒಪ್ಕೋಬೇಕು. ಅವ್ರು ಮಾಡ್ತಾ ಇರೋಂಥ ಪಾಪಕ್ಕೆ ನಾನೇ ಕಾರಣನಪ್ಪ, ನನ್ನನ್ನು ಕ್ಷಮಿಸಪ್ಪ. ಅವ್ರು ಮಾಡ್ತಿರುವಂಥ ಪಾಪಗಳಿಂದ ಅವ್ರನ್ನ ಬಿಡಿಸಪ್ಪ, ಅವ್ರು ಮಾಡ್ತಿರೋಂಥ ದ್ರೋಹಗಳಿಂದ ಅವ್ರನ್ನ ಬಿಡಿಸಪ್ಪ ಅಂತೇಳಿ ನಾವೇನು ಮಾಡಬೇಕು? ನಾವೇ ಅರಕೆ ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಆಮೇನ್. ಅರ್ಥ ಆಯ್ತಾ? ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಮಾಡ್ತಿರುವಂಥ ಪಾಪಗಳಿಗೆ ನೀನು ಅರಕೆಯನ್ನು ಮಾಡಿ, ನೀನು ಪ್ರಾರ್ಥನೆಯನ್ನು ಮಾಡಿ, ಆ ಒಂದು ಪಾಪದ ಬೇರನ್ನು ಸಂಪೂರ್ಣವಾಗಿ ಕಿತ್ತಾಕಬೇಕು. ಯಾವಾಗೋ ಒಂದು ಸತಿ ಭಾನುವಾರ ಬಂದು ಅರಕೆ ಮಾಡಿಬಿಟ್ಟು ಪ್ರೇಯರ್ ಮಾಡಿಬಿಟ್ರೆ ಆ ಒಂದು ಬೇರು ಸಂಪೂರ್ಣವಾಗಿ ಕಿತ್ತೋಗಲ್ಲ. ದಿನ ಪ್ರತಿದಿನ ಮುಂಜಾನೆ ಪ್ರೇಯರ್ ಅಟೆಂಡ್ ಮಾಡಿ, ನಮ್ಮ ಪಾಪಗಳನ್ನು ಒಪ್ಕೊಂಡು, ನಮ್ಮ ದ್ರೋಹಗಳನ್ನು ಒಪ್ಕೊಂಡು ಆತನ ರಕ್ತವನ್ನು ಪ್ರೋಕ್ಷಿಸ್ತಾ ಇರಬೇಕು ಪಾಪದ ಬೇರಿಗೆ. ಅರ್ಥ ಆಗ್ತಾ ಇದೆಯಾ? ನೀರು ಹಾಕಿದ್ರೆ ಮರ ಬೆಳೀತದೆ, ಪಾಪದ ಬೇರಿಗೆ ಕ್ರಿಸ್ತನ ರಕ್ತ ಹಾಕಿದ್ರೆ ಅದು ಆ ಪಾಪ ಬೆಳೆಯಲ್ಲ. ಆ ಪಾಪ ಏನಾಗುತ್ತೆ? ಒಳಗಡೆನೆ ಸುಟ್ಟೋಗಿ, ಒಳಗಡೆನೆ ಕೊಳ್ತೋಗಿ, ಆ ಬೇರು ಸಮೇತ ಅದು ಒಣಗೋಗುತ್ತೆ. ಹಲ್ಲೆಲೂಯ. ಅದಕ್ಕೆ ನಾವೇನು ಮಾಡಬೇಕು? ದಿನ ಕ್ರಿಸ್ತನ ರಕ್ತವನ್ನು ಪಾಪದ ಬೇರಿಗೆ ಹಾಕ್ತಾ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಯೇಸು ಸ್ವಾಮಿನ ನಂಬಿದ್ದೀವಿ, ಆತನ ರಕ್ತದಿಂದ ನಾವು ಇವತ್ತು ಬಿಡುಗಡೆ ಹೊಂದ್ಕೊಂಡಿದ್ದೀವಿ, ಆತನ ರಕ್ತದಿಂದ ನಾವು ಇವತ್ತು ರಕ್ಷಣೆ ಹೊಂದ್ಕೊಂಡಿದ್ದೀವಿ. ನಾವೇನು ಮಾಡಬೇಕು? ಮುಂದಿನ ಪೀಳಿಗೆಗೆ ಒಂದು ಆಶೀರ್ವಾದವನ್ನು ಕೊಡಬೇಕು, ದೇವರ ಕೃಪೆಯನ್ನು ಅವರಿಗೆ ಕೊಡಬೇಕು, ದೇವರ ಕರುಣೆಯನ್ನು ಅವ್ರಿಗೆ ಕೊಡಬೇಕು, ಪಾಪ ಕ್ಷಮಾಪಣೆಯನ್ನು ಅವ್ರಿಗೆ ಕೊಡಬೇಕು. ಹೌದಲ್ವಾ? ಅವ್ರಿಗೆ ಶಾಪ ಬಿಟ್ಟು ಹೋಗ್ತೀರಾ? ಹಲ್ಲೆಲೂಯ. ಇವರಮ್ಮ ಇಪ್ಪನ್ಲ ಶಾಪ ಬಿಟ್ಟು ಹೋಗ್ಬೇಕಾ? ಬೇಡವಾ? ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯ. ನಮ್ಮ ಮುಂದಿನ ಪೀಳಿಗೆಗೆ ಆಶೀರ್ವಾದವನ್ನು ಕೊಡಬೇಕಾ ಬೇಡವಾ? ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಕೊಡಬೇಕಾ ಬೇಡವಾ? ಎಷ್ಟೋ ಸಾರಿ ತಂದೆ ತಾಯಿಗಳು ಮಕ್ಕಳು ಕಾಯಿಲೆ ಬಂದಾಗ ಏನಂತ ಪ್ರೇಯರ್ ಮಾಡ್ತಾರೆ? ಸ್ವಾಮಿ,
ನನ್ನ ಮಗಳಿಗೆ ಯಾಕಪ್ಪ ಈ ಕಷ್ಟ ಕೊಟ್ಟೆ, ನನ್ನ ಮಗನಿಗೆ ಯಾಕಪ್ಪ ಈ ಕಷ್ಟ ಕೊಟ್ಟೆ, ಇದು ನನಗೆ ಕೊಡಪ್ಪ ಅಂತ ಪ್ರೇಯರ್ ಮಾಡ್ತೀವಲ್ವ? ಪ್ರೇಯರ್ ಮಾಡಲ್ವಾ ನಾವು? ಮಾಡಿದ್ದೀರಾ ನೀವು ಯಾವತ್ತಾದರೂ? ಭಯಂಕರವಾಗಿರುವಂಥ ಕಾಯಿಲೆಯಿಂದ ನಮ್ಮ ಮಕ್ಕಳು ಬಳಲುವಾಗ, ನಮ್ಮ ತಂದೆ ತಾಯಿಗಳು ಬಳಲುವಾಗ ನಾವು ಎಷ್ಟೋ ಸಾರಿ ಈ ಥರ ಪ್ರೇಯರ್ ಮಾಡ್ತೀವಿ. ದೇವರೇ ಇವ್ರಿಗೆ ಕ್ಷಮಿಸ್ಬಿಡಪ್ಪ, ಈ ಕಾಯಿಲೆಯನ್ನು ನನಗೆ ಕೊಡಪ್ಪ, ಈ ಒಂದು ರೋಗವನ್ನು ನನಗೆ ಕೊಡಪ್ಪ ಅಂತ ಪ್ರೇಯರ್ ಮಾಡ್ತೀವಾ ಇಲ್ವಾ? ಅವ್ರ ಕಾಯಿಲೆಗಳನ್ನು ನೋಡಿ ಇಷ್ಟು ನಾವು ಬಾಧೆ ಪಡುವಂಥ ನಾವು ಸತ್ತೋಗುವಾಗ ಅವ್ರಿಗೆ ಶಾಪ ಬಿಟ್ಟು ಹೋಗ್ಬೇಕಾ? ಅದಕ್ಕೇನು ಮಾಡ್ಬೇಕು? ಇವಾಗಲೇ ದೇವ್ರ ಹತ್ರ ಅರ್ಕೆ ಮಾಡ್ಬೇಕು. ನೀನು ಯಾವ್ಯಾವ ವಿಗ್ರಹನ ಪೂಜೆ ಮಾಡಿದ್ಯಾ, ನೀನು ಯಾವ ವಿಗ್ರಹಕ್ಕೆ ನೀನು ಅಡ್ಡ ಬಿದ್ದಿದ್ಯಾ, ಅದನ್ನೆಲ್ಲ ಅರ್ಕೆ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ದೇವರೇ ಇಂಥ ವಿಗ್ರಹಗಳನ್ನ ಪೂಜೆ ಮಾಡಿದ್ದೀನಿ, ನಿನಗೆ ಸಲ್ಲಿಸಬೇಕಾಗಿರುವಂಥ ಗೌರವ ಕೊಟ್ಟಿಲ್ಲ, ನಿನಗೆ ಸಲ್ಲಿಸಬೇಕಾಗಿರುವಂಥ ಘನವನ್ನು ಕೊಟ್ಟಿಲ್ಲ, ನಿನಗೆ ಸಲ್ಲಿಸಬೇಕಾಗಿರುವಂಥ ಮಹಿಮೆಯನ್ನು ನಾನು ಕೊಟ್ಟಿಲ್ಲ. ನಾವು ಹಿಂಗೆಲ್ಲ ಮಾಡಿದ್ವಿ, ಇದನ್ನೆಲ್ಲ ಪೂಜೆ ಮಾಡಿದ್ದೀವಿ, ಇದನ್ನೆಲ್ಲ ಕ್ಷಮಿಸಪ್ಪ, ಇದನ್ನೆಲ್ಲ ನಿನ್ನ ರಕ್ತದಿಂದ ತೊಳೆಯಪ್ಪ, ಇದನ್ನೆಲ್ಲ ನಿನ್ನ ರಕ್ತದಿಂದ ತೊಳೆಯಪ್ಪ, ನನ್ನ ಪಾಪಗಳನ್ನು ತೊಳೆಯಪ್ಪ, ನಮ್ಮ ತಾತನ ಪಾಪಗಳನ್ನು ತೊಳೆಯಪ್ಪ, ನಮ್ಮ ಅಪ್ಪನ ಪಾಪಗಳನ್ನು ತೊಳೆಯಪ್ಪ, ನಮ್ಮ ಮುತ್ತಾತನ ಪಾಪಗಳನ್ನು ತೊಳೆಯಪ್ಪ ಅಂತ ದಿನ ನಾವು ಅರ್ಕೆ ಮಾಡಿದ್ರೆ ನಮಗೆ ದೇವರು ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಅರ್ಕೆ ಮಾಡಬೇಕು, ಒಪ್ಕೋಬೇಕು, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಆವಾಗ ದೇವರು ನಮಗೆ ಶಾಪಗಳಿಂದ ಬಿಡುಗಡೆಯನ್ನು ಕೊಡ್ತಾರೆ. ಆವಾಗ ದೇವರು ಎಲ್ಲ ವ್ಯಾಧಿಗಳಿಂದ ದೇವರು ನಮಗೆ ಬಿಡುಗಡೆ ಕೊಡ್ತಾರೆ. ಇಲ್ಲ ಅಂತಂದರೆ ಈ ಕಾಯಿಲೆ ಹಂಗೆ ಇರ್ತದೆ, ರೋಗ ಹಂಗೆ ಇರ್ತದೆ, ಕ್ಯಾನ್ಸರ್ ಹಂಗೆ ಇರ್ತದೆ, ಭಯಂಕರವಾಗಿರುವಂಥ ಕಾಯಿಲೆಗಳು ಹಂಗೆ ಇರ್ತದೆ. ಮುಂದೆ ಹುಟ್ಟುವಂಥ ನಿಮ್ಮ ಮಕ್ಕಳು ಅನೇಕ ಕಾಯಿಲೆಗಳಿಂದ, ಅನೇಕ ರೋಗಗಳಿಂದ ಬಾಧಿಸಲ್ಪಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಕೆ ಮಾಡಿ ನಾ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡೋಣವಾ? ದೇವ್ರ ಹತ್ರ ಒಪ್ಕೊಳ್ಳೋಣವಾ? ನಿಮ್ಮ ಯಜಮಾನರಿಗಾಗಿ ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ಹೆಂಡತಿರಿಗಾಗಿ ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ತಂದೆ ತಾಯಿಗಳು, ಅವ್ರ ತಾತ ಅವ್ರ ಮುತ್ತಾತಂದ್ರಿಗಾಗಿ ನೀವು ಪ್ರಾರ್ಥನೆ ಮಾಡ್ತೀರಾ? ಅದನ್ನೇ ಯೋಹಾನನು ಬರೆದಂಥ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಇವತ್ತು ನಾವು ಓದಿದ್ದು. ದೇವರೇ ಇವ್ರ ಪಾಪ ಇವನಿಗೆ ಕುರುಡನಾಗಿ ಹುಟ್ಟಿರ್ಲಿಕ್ಕೆ ಕಾರಣ ಏನು? ಇವ್ರ ತಂದೆ ತಾಯಿ ಮಾಡಿರುವಂಥ ಪಾಪನ, ಇವನು ಮಾಡಿರುವಂಥ ಪಾಪನ? ಅರ್ಥ ಆಗ್ತಾ ಇದೆಯಾ? ಆಗ ದೇವರು ಹೇಳ್ತಾರೆ, ಇವೆರಡಕ್ಕೂ ಇವನಿಗೆ ಕುರುಡುತನ ಬಂದಿಲ್ಲ, ದೇವರ ಮಹಿಮೆಗಾಗಿ ಕಾಯಿಲೆ ಬಂದಿದೆ. ಕೆಲವು ಕಾಯಿಲೆಗಳು ದೇವರ ಮಹಿಮೆಗಾಗಿ ಬಂದಿರ್ತದೆ, ಅದಕ್ಕೆ ನಾವು ಪ್ರೇಯರ್ ಮಾಡಿದ ತಕ್ಷಣ ವಾಸಿ ಆಗಿಬಿಡ್ತದೆ. ಅರ್ಥ ಆಗ್ತಾ ಇದೆಯಾ? ಕೆಲವ್ರು ಕಾಯಿಲೆ ಬಂದಿರ್ತದೆ, ಅವ್ರನ್ನ ಚರ್ಚಿಗೆ ಕರ್ಕೊಬರ್ತಾರೆ, ಅವ್ರಿಗೆ ಪ್ರೇಯರ್ ಮಾಡಿದ ತಕ್ಷಣ ಅವ್ರಿಗೆ ವಾಸಿ ಆಗುತ್ತೆ. ಕೆಲವು ಕಾಯಿಲೆ ಬಂದಿರ್ತದೆ, ಚರ್ಚಿಗೆ ಕರ್ಕೊಬರ್ತಾರೆ, ಎಷ್ಟು ಪ್ರೇಯರ್ ಮಾಡಿದ್ರೂ ವಾಸಿ ಆಗಲ್ಲ. ಹಲೋ, ಎಷ್ಟು ಪ್ರೇಯರ್ ಮಾಡಿದ್ರೂ ವಾಸಿ ಆಗಲ್ಲ. ಯಾಕೆ? ಅದು ತಲಾಂತರಗಳಿಂದ ಬಂದಿರುವಂಥ ಶಾಪ. ಅದಕ್ಕೆ ಎಷ್ಟು ಪ್ರೇಯರ್ ಮಾಡಿದ್ರೂ ವಾಸಿ. ಅದಕ್ಕೇನು ಮಾಡಬೇಕು? ಮೊದಲು ಅರ್ಕೆ ಮಾಡಿ ದೇವ್ರ ಹತ್ರ ಒಪ್ಕೋಬೇಕು. ದಿನ ಒಪ್ಕೋಬೇಕು. ದಿನ ಒಪ್ಕೊಂಡು ಆತನ ರಕ್ತವನ್ನು ಪ್ರೋಕ್ಷಿಸ್ತಾ ಇರಬೇಕು. ರಕ್ತ ಆಗ್ತಾ ಇರಬೇಕು. ಆತನ ಪಾಪದ ಬೇರಿಗೆ ರಕ್ತ ಆಗ್ತಾ ಲಾಸ್ಟ್ಗೆ ಅದು ಒಣಗೋಗಿ ಆಶೀರ್ವಾದದ ಬಾಗಿಲು ತೆರೆಯಲ್ಪಡ್ತದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ನಾವು ಒಪ್ಕೊಳ್ಳಿಲ್ಲ ಅಂತಂದರೆ ಆಗೋದೇ ಇಲ್ಲ ಬಿಡುಗಡೆ. ಕೆಲವು ಕಾಯಿಲೆಗಳು ಬರ್ತವೆ, ಯೇಸುವಿನ ನಾಮದಲ್ಲಿ ಕಾಯಿಲೆ ಬಿಟ್ಟೋಗ್ಲಿ ಅಂದರೆ ಅವ್ರಿಗಿರುವಂಥ ತಲೆನೋವು, ಅವ್ರಿಗಿರುವಂಥ ಹೊಟ್ಟೆ ನೋವು, ಅವ್ರಿಗಿರುವಂಥ ಕ್ಯಾನ್ಸರು ಕೂಡ ವಾಸಿ ಆಗುತ್ತೆ. ವಾಸಿ ಆಗಿಬಿಡುತ್ತೆ, ಒಂದೇ ಪ್ರೇಯರ್ಗೆ ವಾಸಿ ಆಗಿಬಿಡುತ್ತೆ. ಆದರೆ ಇನ್ನು ಕೆಲವರಿಗೆ ಎಷ್ಟು ಪ್ರೇಯರ್ ಮಾಡಿದ್ರೂ ವಾಸಿ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕಾಗಿದೆ? ಉಪವಾಸ ತಗೊಂಡು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಪಾಪ ಅರ್ಕೆ ಮಾಡಬೇಕು. ಉಪವಾಸ ತಗೋಬೇಕು. 3 ದಿನ, 5 ದಿನ, 1 ದಿನ ಉಪವಾಸ ತಗೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ರಿ. ನಿಮ್ಮ ಪಾಪಗಳ ಪರಿಹಾರವನ್ನು ಪಡ್ಕೊಳ್ಳಿ, ನಿಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಪಡ್ಕೊಳ್ಳಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರೀತಿಯುಳ್ಳ ದೇವರೇ, ಸ್ತೋತ್ರ ಕರ್ತನೆ. ಅಪ್ಪ, ನಾವೆಲ್ಲ ಪಾಪ ಸ್ವಭಾವವುಳ್ಳವರು. ನೀನು ಮೂಲ ಪಾಪವಾಗಿರುವಂಥ ಆದಾಮನಿಂದ ಬಂದಿರುವಂಥ ಬೇರನ್ನು ತೆಗೆದುಹಾಕ್ಲಿಕ್ಕಾಗಿ ನೀನೀಗಾಗಲೇ ದೇವರೇ ಶಿಲುಬೆಯಲ್ಲಿ ಬಲಿಯಾಗಿದೆಯಾ. ಸ್ತೋತ್ರ ಸ್ವಾಮಿ. ಅಪ್ಪ, ತಂದೆ ತಾಯಿಗಳು ಮಾಡಿರುವಂಥ ದೋಷ ಫಲವನ್ನು ಮಕ್ಕಳ ಮಡಿಲಿಗೆ ಹಾಕ್ತೀನಿ ಎಂಬುದಾಗಿ ಹೇಳಿರುವಂಥ ದೇವರೇ, ನಮ್ಮ ಪಾಪಗಳನ್ನು ಕ್ಷಮಿಸ್ರಿ. ನಮ್ಮ ತಂದೆ ತಾಯಿಗಳ ಮಾಡುವಂಥ ಪಾಪಗಳನ್ನು ಕ್ಷಮಿಸ್ರಿ.
ನಮ್ಮ ತಾತ ನಮ್ಮ ಮುತ್ತಾತಂದ್ರು ಮಾಡಿದಂಥ ವಿಗ್ರಹಾರಾಧನೆಗಳನ್ನು ಕ್ಷಮಿಸ್ರಿ, ಮಾಟ ಮಂತ್ರಗಳೆಂಬ ಪಾಪಗಳನ್ನು ಕ್ಷಮಿಸ್ರಿ ಸ್ವಾಮಿ. ನಮಗೆ ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಎಲ್ಲ ಕಟ್ಟುಗಳನ್ನು ಮುರಿರಿ ಕರ್ತನೆ. ನಮ್ಮ ಸಭೆಯಲ್ಲಿ ಯಾರ್ಯಾರು ಮಕ್ಕಳಿಲ್ಲದೆ ಬಳಲ್ತಾ ಇದ್ದಾರೋ ಆ ಮಕ್ಕಳಿಲ್ಲದಕ್ಕೆ ಕಾರಣ ಏನಾದರೂ ಅವ್ರು ಮಾಡಿರುವಂಥ ವಿಗ್ರಹಾರಾಧನೆಗಳು, ಅವ್ರ ಕುಟುಂಬದವರು ಮಾಡಿರುವಂಥ ಮಾಟ ಮಂತ್ರಗಳು ಕಾರಣ ಆಗಿದ್ರೆ ಆ ಮಾಟ ಮಂತ್ರಗಳನ್ನು ವಿಗ್ರಹಾರಾಧನೆಗಳನ್ನು ಯೇಸು ಕ್ರಿಸ್ತನ ರಕ್ತದಿಂದ ನೀನು ಸಂಪೂರ್ಣವಾಗಿ ತೊಳೆದಾಕಪ್ಪ. ಇಲ್ಲಿ ಯಾರಾದರೂ ಭಯಂಕರವಾಗಿರುವಂಥ ಕಾಯಿಲೆಗಳು, ಕಾಲು ಊತಗಳು, ಅಪ್ಪ ಕೈ ಕಾಲು ನೋವುಗಳು, ದೇವರೇ ಈ ರೀತಿಯ ಭಯಂಕರವಾಗಿರುವಂಥ ಕಾಯಿಲೆಗಳಿಂದ ಇದ್ದರೆ ಅವರು ಮಾಡಿರುವಂಥ ಪಾಪಗಳನ್ನು ಕ್ಷಮಿಸ್ರಿ. ಅವ್ರ ತಂದೆ ತಾಯಿಗಳು ಮಾಡಿರುವಂಥ ಪಾಪಗಳನ್ನು ಕ್ಷಮಿಸ್ರಿ. ಅವ್ರ ತಾತ ಅವ್ರ ಮುತ್ತಾತ ಮಾಡಿರುವಂಥ ಪಾಪಗಳನ್ನು ನೀವು ಕ್ಷಮಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಶೀರ್ವದಿಸ್ರಿ, ಸಹಾಯ ಮಾಡಿ. ಎಲ್ಲ ಘನ ಮಾನ ಮಹಿಮೆ ನಾವು ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್, ಆಮೇನ್.